Shubhodaya, I am ready for positive change. I am ready for positive change. Good morning. ನಾನು ಮತ್ತೆ ನೀವು ಇಬ್ರೇ ಇವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಶುಭೋದಯ, ready for positive change. Yes, I am ready for positive change. Yes, I am ready for positive change. Shubhodaya. I am ready for positive change. Yes. Good morning, madam. Sujata madam, good morning. Ready for positive change. Sunanda madam, good morning. Ready for Good positive. morning, Bodhaya. I am ready for positive change. Yes, Shubhodaya. ಹೇಗ್ ನಡೀತಾ ಇದೆ ಎಲ್ಲಾರ್ದು ಕೆಲಸ ಕಾರ್ಯಗಳು ಹೇಗ್ ಚೆನ್ನಾಗಿ ನಡೀತಾ ಇದೆ? ಸೂಪರ್. as usual ಚೆನ್ನಾಗಿ ನಡೀತಾ ಇದೆ. ಹಾ, ಸೂಪರ್ ಮೇಡಮ್. ಓಕೆ, ಇವಾಗ ಒಂದು ಸಣ್ಣ ಕತೆ ಹೇಳ್ತೀನಿ ಇವತ್ತು. ಟೈಮ್ ಇದೆ ಅಲ್ವಾ, ಇನ್ನು ಬೇಗ ಬಂದ್ಬಿಟ್ಟಿದ್ದೀವಿ, 5 ನಿಮಿಷದಲ್ಲಿ. ಯಾರಾದ್ರೂ ಹೊಸಬ್ರು ಬಂದಿದ್ರೆ ಮೀ ಅಂತ ಹಾಕಿ.
ಹೊಸಬ್ರು ಇವತ್ತೇ ಫಸ್ಟ್ ಅಟೆಂಡ್ ಮಾಡ್ತಾ ಇರೋದು ನಾನು ಅಂದರೆ ಮೀ ಅಂತ ಚಾಟ್ ಬಾಕ್ಸಲ್ಲಿ ಹಾಕಿ, ಮತ್ತು ಯಾವ ಊರಿಂದ ಅಟೆಂಡ್ ಮಾಡ್ತಾ ಇದ್ದೀರಾ ಚಾಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಹೆಸರು ಮತ್ತು ಊರನ್ನು ಹಾಕಿ. ಯಾರಾದರೂ ಹೊಸಬ್ರಿದ್ರೆ ಓಕೆ, ಕತೆ ಸ್ಟಾರ್ಟ್ ಮಾಡೋಣ. ತುಂಬ ದಿವಸ ಆಯಿತು ಕತೆಗಳು ಹೇಳ್ತಾ ಇರಲಿಲ್ಲ ಅಲ್ವಾ. ಅಮೇರಿಕದ ಇಂಡಿಯಾನಾ ಅನ್ನೋ ಒಂದು ಪ್ಲೇಸಲ್ಲಿ ಒಬ್ಬ ಹುಡುಗ ಹುಟ್ಟುತ್ತಾನೆ. ಒಂದು ಗಂಡು ಮಗು ಹುಟ್ಟುತ್ತೆ. ಒಂದು 8 ವರ್ಷ ಇರೋವಾಗ್ಲೇ ಅವ್ರ ತಂದೆ ತಾಯಿ ಇಬ್ಬರು ಏನೋ ಆಘಾತ ಆಗಿ ಸತ್ತೋಗ್ತಾರೆ. ಅವನಿಗೆ ಮನೆ ಮಠ ಏನೂ ಇರಲ್ಲ, ಒಬ್ಬನೇ ಇರ್ತಾನೆ. ಹಂಗೂ ಹಿಂಗೂ ಊರಿನವ್ರ ಜನ ಸ್ವಲ್ಪ ಸಾಕ್ತಾರೆ. ಆಮೇಲಿಂದ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಇವನಿಗೆ ಒಂದು 13-14 ವರ್ಷ ಆಗಿರುತ್ತೆ. ಇಲ್ಲ, ನಾನೇ ಏನಾದರೂ ಕೆಲಸ ಮಾಡಿ ದುಡ್ದು ತಿನ್ನಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಾನು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಅಂದರೆ ಅರ್ಥ ಆಗುತ್ತೆ, ನಾನು ಏನಾದ್ರು ಕೆಲಸ ಮಾಡಬೇಕು ಅಂತ. ಆವಾಗ ಯಾವುದೋ ಒಂದು ತೋಟ ನೋಡ್ಕೊಳ್ಳೋದು ಕೆಲಸ ಇರುತ್ತಲ್ಲ, ಅಲ್ಲೋಗಿ ತೋಟದ ಹತ್ರ ತೋಟ ನೋಡ್ಕೊಂಡಿರ್ತಾನೆ. ಅವರು ಊಟ ತಿಂಡಿ ಕೊಡ್ತಿರ್ತಾರೆ, ಏನೋ ಸ್ವಲ್ಪ ಸಂಬಳ ಕೊಡ್ತಾರೆ. 2 ವರ್ಷ 3 ವರ್ಷ ಆದಮೇಲೆ ನಿನ್ನ ಕೈಲಿ ಆಗಲ್ಲ ಈ ಕೆಲಸ ಮಾಡೋಕ್ಕೆ, ನಿನಗೆ ಕೆಲಸ ಸರಿಯಾಗಿ ಮಾಡೋಕ್ಕೆ ಬರಲ್ಲ, ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿಸ್ಬಿಡ್ತಾರೆ. ಆಮೇಲೆ ಅಲ್ಲಿಂದ ಇನ್ನೂ ಬೇರೆ ಸುಮಾರು ಕೆಲಸಗಳನ್ನ ಮಾಡ್ತಾನೆ. ಎಲ್ಲೂ 1 ವರ್ಷ 2 ವರ್ಷದ ಮೇಲೆ ಇರೋಕ್ಕೆ ಆಗಲ್ಲ ಅವನಿಗೆ. ಏನು ಕೆಲಸನಾರ ಮಾಡಲಿ 1 ವರ್ಷ ಇರಿಸ್ಕೋತಾರೆ, 2 ವರ್ಷ ಇರಿಸ್ಕೋತಾರೆ, ಅಲ್ಲಿಂದ ಕಳಿಸ್ಬಿಡ್ತಾರೆ. ಬೇಕ್ರಿ ಕೆಲಸ, ಹೋಟೆಲ್ ಕೆಲಸ, ಕಸ ಗುಡ್ಸೋ ಕೆಲಸ, ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಅಷ್ಟು ಕೆಲಸ ಮಾಡಿದ್ರು ಎಲ್ಲೂ ಅವನನ್ನ ಪರ್ಮನೆಂಟಾಗಿ ಒಂದು ಕೆಲಸ ಮಾಡೋದು ಅಂತಾರಲ್ಲ, ಈಗ 5 ವರ್ಷ 10 ವರ್ಷದಿಂದ ನಾನು ಒಂದೇ ಕೆಲಸ ಮಾಡ್ತಿದ್ದೀನಿ, ಸೆಟ್ ಆಗಿದೆ ನನಗೆ, ಆ ಥರ ಒಂದೇ ಒಂದು ಕೆಲಸವೂ ಸೆಟ್ ಆಗೋದಿಲ್ಲ. ಒಂದು 23-24 ವರ್ಷ ಆಗುತ್ತೆ ಅಷ್ಟೊತ್ತಿಗೆ ಅವನಿಗೆ. ಯಾರೋ ಹಿಂಗೆ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಕೂಡ ಆಗ್ತಾನೆ. ಮದುವೆ ಆದಮೇಲೆ ಏನಾಗುತ್ತೆ, ಅವಳು 2 ಹೆಣ್ಮಕ್ಳಾಗ್ತವೆ. ಅವಳು ಒಂದು 5-6 ವರ್ಷ ಜೊತೇಲಿ ಇರ್ತಾಳೆ. ಆಮೇಲೆ ಯಾಕೋ ಅವಳಿಗೂ ಸೆಟ್ ಆಗೋದಿಲ್ಲ ಅವನ ಜೊತೆಯಲ್ಲಿ. ನಿನ್ನ ಜೊತೆ ಇರೋಕ್ಕಾಗಲ್ಲ ನನಗೆ ಅಂದ್ಬಿಟ್ಟು 2 ಮಕ್ಕಳನ್ನ ಕರ್ಕೊಂಡು ಡಿವೋರ್ಸ್ ಮಾಡಿಬಿಟ್ಟು ಅವಳು ಹೊರ್ಟೋಗ್ತಾಳೆ. ಅಂದರೆ ಪ್ರತಿ ದಿನ ಪ್ರತಿ ಕ್ಷಣ ಎದ್ದಲ್ಲಿ ಕುಂತಲ್ಲಿ ಮಲಗ್ದಲ್ಲೆಲ್ಲ ಬರೀ ಸೋಲೇ ಸೋಲು 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 ಸೋಲು. ಏನೂ ಅಡ್ಜಸ್ಟ್ ಆಗಲ್ಲ, ಏನು ಮಾಡಿದ್ರೂ ಆಗ್ತಾ ಇರಲ್ಲ. ಆಮೇಲೆ ಕಂಡಕ್ಟರ್ ಕೆಲಸ ಮಾಡ್ತಾನೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ, ಆಮೇಲೆ LIC ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ. ಏನು ಮಾಡಿದ್ರು 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಅವನಿಗೆ ಆ ಕೆಲಸನೇ ಸೂಟ್ ಆಗೋದಿಲ್ಲ. ಇಲ್ಲ ಅವರು ಹೊರಗಿಂದ ಕಳಿಸ್ಬಿಡ್ತಾರೆ, ಅಥವಾ ಇವನಿಗೆ ಅಲ್ಲಿ ಇರೋಕ್ಕಾಗದೆ ಬಂದ್ಬಿಡ್ತಾನೆ. ಹಿಂಗೆ ಮಾಡ್ತಾ 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 ಹತ್ತತ್ರ ಎಷ್ಟು ವರ್ಷ ಆಗೋಗುತ್ತೆ ಅಂದರೆ ಅವನಿಗೆ 65 ವರ್ಷ ಆಗೋಗುತ್ತೆ. 65 ವರ್ಷದಲ್ಲಿ ಒಂದು ದಿವಸವೂ ನನಗೆ ಈ ಕೆಲಸ ಇಷ್ಟ ಆಗಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ನನಗೆ ಇದನ್ನು ಮಾಡಬಲ್ಲೆ ಅಂತ ಅನ್ಸೋದೇ ಇಲ್ಲ. ಅಂದರೆ ಅಷ್ಟೊಂದು ಸೋಲುಗಳು, ಸೋಲ್ ಮೇಲೆ ಸೋಲ್ ಮೇಲೆ ಸೋಲ್ ಮೇಲೆ ಬರೀ ಸೋಲೆ. ಆವಾಗ ಒಂದು ದಿವಸ ತುಂಬ ಬೇಜಾರಾಗುತ್ತೆ. ಆವಾಗ್ಲೂ 65ನೇ ವರ್ಷದಲ್ಲೂ ಯಾವುದೋ ಒಂದು ಅಂಗಡಿನಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾನೆ. ಅವ್ರೇನು ಮಾಡ್ತಾರೆ, ಕೆಲಸ ಮಾಡಿಸ್ಕೊಂಡು ಸ್ವಲ್ಪ ನಿನಗೆ ಅಲ್ಲಿ ಏಜ್ ಆಗಿಬಿಟ್ಟಿದೆ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಹೋಗು ಅಂತ ಅಲ್ಲಿಂದನೂ ಕಳಿಸ್ಬಿಡ್ತಾರೆ. ಮನೆ ಇಲ್ಲ, ಮಠ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಏನಕ್ಕೆ ಬದುಕಬೇಕು ನಾನು? ಒಂದು ದಿವಸ ತುಂಬ ಬೇಜಾರಾಗೋಗ್ಬಿಡುತ್ತೆ. ಎಷ್ಟು ಮಟ್ಟಿಗೆ ಅಂದರೆ, ಇಷ್ಟು ವರ್ಷದಲ್ಲಿ ನನ್ನ ಜೊತೆ ಯಾರು ಬಂದರೂ ಅವರೂ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ, ನಾನೂ ಚೆನ್ನಾಗಿಲ್ಲ. ಈ ಥರ ಜೀವನ ಬದುಕಬೇಕಾ ನಾವಂತ? ಕೆಲವೊಂದು ಸರಿ ಕಷ್ಟಗಳು ಬಂದಾಗ, ನೋವು ಬಂದಾಗ, ನಂದು ಒಂದು ಬಂಡು ಬಾಳು, ನಾನು ಯಾರಿಗೂ ಹೆಲ್ಪ್ ಮಾಡೋಕ್ಕೂ ಆಗಿಲ್ಲ, ಏನೂ ಇಲ್ಲ, ಈ ಥರ ಬದುಕೋಕ್ಕಿಂತ ಸಾಯೋದೇ ಒಳ್ಳೆಯದು ಅಂತ ಅಂತೀವಲ್ಲ. ಕೆಲವ್ರಿಗೆ ನಾವು ಅಂತೀವಿ, ಅಥವಾ ನಮಗೆ ನಾವೇ ಅನ್ಕೋತೀವಿ ಕೆಲವೊಂದು ಸಂದರ್ಭದಲ್ಲಿ, ಇಂಥ ಜೀವನ ನಾನು ಮಾಡಬೇಕಾ, ಇಷ್ಟೊಂದು ಕಷ್ಟಪಡಬೇಕಾ, ಜೀವನ ಕಷ್ಟಪಡೋಕ್ಕೆ ನಾನು ಹುಟ್ಟಿದ್ದೀನಾ, ಎವ್ರಿ ಸ್ಟೆಪ್ಪಲ್ಲೂ ನನಗೆ ಸೋಲು ಸಿಗ್ತಾ ಇದೆ, ಈ ಸೋಲು ಅನುಭವಿಸೋಕ್ಕೆ ನಾನು ಹುಟ್ಟಿದ್ದು ಅಂತ ನಮಗೂ ತುಂಬ ನಿರಾಶೆ ಆಗುತ್ತಲ್ವ. ಅದೇ ಥರ ಅವನಿಗೂ ಆಯಿತು. 65 ವರ್ಷ ಆಗೋಗಿದೆ, ಇನ್ನೇನು ಮಾಡ್ತೀನಿ ನನ್ನ ಜೀವನದಲ್ಲಿ, ಸತ್ತೋಗ್ಬಿಡೋಣ, ಯಾರಿಗೂ ಯೂಸ್ ಇಲ್ಲ ನಾನು, ಬೇಡ ನಾನು ಸತ್ತೋಗ್ಬಿಡ್ಬೇಕು ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾನೆ. ಅದು ಏನು ಆಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಭಯ ಆಗ್ಬಿಟ್ಟು ಸಾಯೋಕ್ಕೂ ಮನಸ್ಸು ಬಾರದೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅಷ್ಟು ಧೈರ್ಯ ಬರೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯ ಬರಲ್ಲ. ಅಯ್ಯೋ ಇದು ಸಾಯೋಕ್ಕೆ ಆಗ್ತಾ ಇಲ್ವಲ್ಲಪ್ಪ, ನನಗೆ ಧೈರ್ಯನೇ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಂದು ಒಂದು ಪ್ಲೇಸಲ್ಲಿ ಕೂತ್ಕೋತಾನೆ. ಕೂತ್ಕೊಂಡು ಏನು ತಪ್ಪಾಯಿತು, ಯಾಕೆ ಇಷ್ಟೊಂದು ಸೋಲು ನನಗೆ,
ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಸಿಕ್ಕಿದ್ದನ್ನೆಲ್ಲ ಏನೇನೋ ಮಾಡ್ಕೊಂಡು ಬಂದೆ. ಬಟ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಅಟ್ಲೀಸ್ಟ್ ಒಂದ್ಸರಿ ತಿದ್ಕೊಳಕ್ ನೋಡೋಣ. ನೋಡಿ, 65 ವರ್ಷ ಆದಮೇಲೆ ಜ್ಞಾನೋದಯ ಆಗಿದೆ. ಯಾಕೆ ಈ ಥರ ಸೋಲುಗಳು ನನ್ನ ಜೀವನದಲ್ಲಿ ಬರ್ತಾ ಇದೆ ಅಂತ 65 ವರ್ಷ ಆಗೋವರೆಗೂ ಗೊತ್ತಾಗಿಲ್ಲ ಅವನಿಗೆ. ಮತ್ತು ಎಜುಕೇಷನ್ ಇಲ್ಲ, ಏನು ಓದಿಲ್ಲ. 8 ವರ್ಷದಲ್ಲೇ ತಂದೆ ತಾಯಿ ತೀರೋಗಿದ್ದಾರೆ. ಆಮೇಲೆ ಏನಾಯಿತು ನೋಡೋಣ, ಇನ್ನೊಂದು ಸರಿ ಪ್ರಯತ್ನ ಪಡೋಣ ಜೀವನದಲ್ಲಿ. ನನಗಿರೋ ಸ್ಕಿಲ್ಸ್ ಇಷ್ಟೊಂದು ಕೆಲಸಗಳನ್ನ ಮಾಡಿದ್ದೀನಲ್ಲ, ಇದರಲ್ಲಿರುವಂಥ ಯಾವ್ದಾದ್ರು ಒಂದು ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ನಾನೇ ಸ್ವಂತ ಏನಾದರೂ ಪ್ರಯತ್ನ ಪಡೋಣ. ಇನ್ನೆಲ್ಲೂ ಕೆಲಸಗಳಿಗೆ ಹೋಗೋದು ಬೇಡ, ಯಾರ ಹತ್ರನೂ ಬಯಸ್ಕೊಂಡು ಅವರು ನನ್ನ ಹೊರಗಾಕೋದು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ ಕೂತ್ಕೊಂಡು ಏನೇನು ತಪ್ಪು ಮಾಡಿದೆ ನಾನು ಅಂತ ಎಲ್ಲ ಇದು ಮಾಡಿದ್ಮೇಲೆ ಸರಿ ಇನ್ಮೇಲೆ ಏನಾದರೂ ನಾನು ಮಾಡೋಣ ಅಂದ್ಬಿಟ್ಟು ಅವನಲ್ಲಿರೋ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡಿ ಅವನೇ ಏನೋ ಒಂದು ಸ್ಟಾರ್ಟ್ ಮಾಡ್ತಾನೆ ಕೆಲಸನ. ಸ್ಟಾರ್ಟ್ ಮಾಡಿ 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 ಆಮೇಲೆ ಮುಂದಿನ 23 ವರ್ಷದಲ್ಲಿ, ಈಗ ಅವನಿಗೆ ಆಲ್ರೆಡಿ 65 ವರ್ಷ ಆಗೋಗಿದೆ ಆಯಿತಾ. ಇನ್ನು ಮುಂದಿನ 23 ವರ್ಷ ಅಂದರೆ ಎಷ್ಟು ವರ್ಷ ಆಯಿತು ಅವನಿಗೆ? 65 + 23 ಎಷ್ಟಾಯಿತು? 88 ವರ್ಷ ಆಯ್ತಲ್ವಾ. 88 ವರ್ಷ ಅವನಿಗೆ ಆಗೋ ಅಷ್ಟೊತ್ತಿಗೆ ಅಮೇರಿಕದ ಬಿಲಿಯನಿಯರ್ ಲೈನಲ್ಲಿ ಅವನು ಬಂದು ಸೇರ್ಕೊಂಡ್ಬಿಡ್ತಾನೆ. ಯಾರ್ಯಾರ ಬಿಲಿಯನಿಯರ್ಸ್ ಇರ್ತಾರಲ್ಲ, ಈಗ ದೇಶದ ಅತಿ ದೊಡ್ಡ ಶ್ರೀಮಂತರು ಅಂತ ಇರ್ತಾರಲ್ವಾ, ಆ ಕ್ಯಾಟಗರಿಗೆ ಬಂದು ಸೇರ್ಕೊಂಡ್ಬಿಡ್ತಾನೆ ಅವನು. ಏನೂ ಇಲ್ಲದೆ ಅವರು ಇವರು ಉಗ್ತಿ ಅಟ್ಬಿಟ್ರು ನನ್ನ ಅಂತಾರಲ್ಲ, ಆ ಥರ ಬೈದು ನಿನ್ನ ನಾಲಾಯಕು, ನಿನ್ಗೇನು ಆಗಲ್ಲ, ನನಗೆ ಸೂಟ್ ಆಗಲ್ಲ, ನೀನು ನಮ್ಮ ಕೆಲಸಕ್ಕೆ ಹೋಗು ಅಂತ 1 ವರ್ಷ 2 ವರ್ಷ ಇಟ್ಕೊಂಡು ಎಲ್ಲರೂ ಕಳಿಸ್ತಾ ಇದ್ರಂತೆ. ಬೇಡ, ನಿನ್ನ ಕೈಲಿ ಆಗಲ್ಲ, ನೀನು ನಮಗೆ ಸೂಟ್ ಆಗ್ತಾ ಇಲ್ಲ, ಹೋಗು ನೀನು ಅಂತ ಸಡನ್ನಾಗಿ ಅವನ್ನ ಅಲ್ಲಿಂದ ಕಳಿಸ್ಬಿಡೋದು. ಆ ಥರ ಮಾಡಿ 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 65 ವರ್ಷದಲ್ಲಿ ಅವನು ಮಾಡದೇ ಇರೋ ಕೆಲಸನೇ ಇಲ್ಲ, ಅವನಿಗೆ ಗೊತ್ತಿಲ್ಲದೆ ಇರೋ ಕೆಲಸನೇ ಇಲ್ಲ. ಕಸ ಗುಡಿಸೋದ್ರಿಂದ ಹಿಡಿದು ವಾಶ್ರೂಮ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ಕೆಲಸನೂ ಮಾಡಿದಾನೆ ಅವನು ಆಯಿತಾ. ಅಷ್ಟು ಕಷ್ಟಪಟ್ಟು ಜೀವನದಲ್ಲಿ ಅಷ್ಟೊಂದು ಸೋಲು ನೋಡಿ ಆಮೇಲೆ 65ನೇ ವರ್ಷಕ್ಕೆ ನಾನಿನ್ನು ಬದುಕಬಾರ್ದು ಅಂತೇಳಿ ಸಾಯಕ್ಕೋಗಿ ಸಾಯಕ್ಕೂ ಆಗದೆ ಮತ್ತೆ ವಾಪಸ್ ಸ್ಕಿಲ್ಸ್ಗಳನ್ನ ಉಪಯೋಗಿಸ್ಕೊಂಡು ಯಾಕೆ ತಪ್ಪಾಗ್ತಾ ಇದೆ ಅಂತೇಳಿ ಜ್ಞಾನೋದಯ ಆಗಿ ಮತ್ತೆ ಏನಾದರೂ ನಾನು ಮಾಡಲೇಬೇಕು ಅಂತ ಅಷ್ಟು ಛಲದಿಂದ ಹೊರಟಾಗ ಒಂದು ಸಾಧನೆಯನ್ನು ಮಾಡ್ತಾನೆ. ಅದು ಈ ದೇಶದಲ್ಲಿ ಮಾಡಿರೋದಲ್ಲ, ಅಮೇರಿಕಾದಲ್ಲಿ ಮಾಡಿರೋ ಸಾಧನೆ ನಮ್ಮ ದೇಶದಲ್ಲೆಲ್ಲ ಫೇಮಸ್ ಆಗೋಯ್ತು ಅಲ್ವಾ. ಯಾರವರು? ಯಾರಾದ್ರು ಗೆಸ್ ಮಾಡಿ ನೋಡೋಣ. ಸಾಧನೆ ಎಲ್ಲಿ ಮಾಡಿದ್ರು ಅದರ ಸೌಂಡು 1000 ಕಿಲೋಮೀಟ್ರ್ವರೆಗೂ ಹೋಗುತ್ತೆ. ಅಂಥ ಒಂದು ಸೌಂಡನ್ನು ಮಾಡಿ, ಅಂಥ ಒಂದು ಸಾಧನೆಯನ್ನು ಮಾಡಿ ಅಮೇರಿಕದ ಬಿಲಿಯನಿಯರ್ ಕ್ಯಾಟಗರಿಗೆ ಆ ಲೈನಲ್ಲಿ ಬಂದು ನಿಂತ್ಕೋತಾನೆ ಅಂತಂದರೆ 65ನೇ ವರ್ಷದ ಮುದುಕ. ನಮಗೆಲ್ಲ ಎಷ್ಟು ವಯಸ್ಸಾಗಿದೆ? ಅವ್ರು ಬೇರೆ ಯಾರೂ ಅಲ್ಲ, KFC ಓನರ್. ಎಸ್, ಚಂದ್ರು ಸರ್ ಚೆನ್ನಾಗಿ ಗೆಸ್ ಮಾಡಿದ್ದೀರಾ. ಕಲ್ನಲ್ ಸ್ಯಾಂಡರ್ ಅಂತ ಅವ್ರ ಹೆಸರು. ಏನು? ಕಲ್ನಲ್ ಸ್ಯಾಂಡರ್ ಅಂತ ಅವ್ರ ಹೆಸರು. ನೋಡಿ, ಅಂಥ ವಯಸ್ಸಲ್ಲಿ ಮಾಡಲೇಬೇಕು ಅಂತ ಸಾಧನೆ ಮಾಡಿದ್ದಕ್ಕೆ ಬರೀ ದೇಶಕ್ಕಲ್ಲ ಪ್ರಪಂಚಕ್ಕೆ ಫೇಮಸ್ ಆಗೋದ್ರು. ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿ ಬರಬೇಕು ಫಸ್ಟ್. ನಾನು ಮಾಡ್ತೀನಿ, ಏನೇ ಸಮಸ್ಯೆ ಬಂದರೂ ಮಾಡ್ತೀನಿ, ಗಿವ್ ಅಪ್ ಮಾಡೋದಿಲ್ಲ, ನೆವರ್ ಗಿವ್ ಅಪ್. ಅದೊಂದು ಬಂತು ಅಂದರೆ ದೃಢವಾಗಿ ದಾರಿ ಓಪನ್ ಆಗುತ್ತೆ. ಚೆನ್ನಾಗಿದೆ ಅಲ್ವಾ? ಇದ್ಯಾವುದು ಕಟ್ಟುಕತೆ ಅಲ್ಲ, ನಿಜವಾಗ್ಲೂ ನಡೆದಿರ್ತಕ್ಕಂಥ ನೈಜ ಕತೆ ಇದು. ಬಿಲಿಯನಿಯರ್ ಆಗಿ ಸೇರೋದು ಅಂತಂದ್ರೆ ಏನು ಹುಡುಗಾಟಕೇನಾ? ಅದು ಆ ಇಳಿ ವಯಸ್ಸಲ್ಲಿ 65ನೇ ವರ್ಷದಲ್ಲಿ ಅಂಥ ಒಂದು ಸ್ಟ್ಯಾಂಡ್ ತಗೋತಾರೆ ಅಂದರೆ ಎಷ್ಟು ಅವ್ರದ್ದು ಏನಂತಾರೆ ಮನಸ್ಥಿತಿ, ಎಷ್ಟು ಸಂಕಲ್ಪ, ಎಷ್ಟು ಗಟ್ಟಿಯಾಗಿರ್ಬೇಡ. 23 ವರ್ಷದಲ್ಲೇ ಬಿಲಿಯನಿಯರ್ ಆಗಿ ಸೇರ್ಕೋತಾರೆ, ಆ ಕ್ಯಾಟಗರಿಗೆ ಬರ್ತಾರೆ, ಇಡೀ ಪ್ರಪಂಚಕ್ಕೆ ಅವ್ರ ಹೆಸರು ಫೇಮಸ್ ಆಗುತ್ತೆ ಅಂತಂದ್ರೆ ದೊಡ್ಡ ಸಾಧನೆ ಅಲ್ವಾ ಇದು. ಹಿಂದೆ ಮುಂದೆ ಇಲ್ಲ, ವಯಸ್ಸಿಲ್ಲ, ಏನಾರು ರಿಸ್ಕ್ ತಗೊಳ್ಳೋಣ. ಈಗ 40 ವರ್ಷಕ್ಕೆ ನಾವೇನಂತೀವಿ, 50 ವರ್ಷ ಆದ ತಕ್ಷಣ ಏನಾರು ಒಂದು ಲೋನ್ ತಗೋಬೇಕಂದ್ರೆ ಬೇಡಪ್ಪ, ರಿಸ್ಕ್ ಬೇಡ, ಆಗಲೇ ಏಜ್ ಆಗೋಗಿದೆ ನಮಗೆ, ಈಗ ತಗೊಂಡು ಏನಾರು ಆದರೆ ಮತ್ತೆ ಕಷ್ಟ ಆದರೆ ಅಂತ 40 ವರ್ಷಕ್ಕೇನೆ ನಾವು ಇನ್ನು ರಿಸ್ಕ್ ಬೇಡ ನಮಗೆ ಅಂತ ನಾವೆಷ್ಟು ಕಂಫರ್ಟ್ ಝೋನಿಗೆ ಬರ್ತೀವಲ್ವಾ. ಸೋತಿದ್ದೀವಿ ಅಂದರೆ 1 ಸರಿ ಸೋತಿದ್ದೀವಿ, 10 ಸರಿ ಸೋತಿದ್ದೀವಿ, 100 ಸರಿನೂ ಸೋತಿರ್ಲಿ, ಬಟ್ ಬದುಕಿದೀವಿ ತಾನೆ. ನಾವು ಸೋಲೋದು ಯಾವಾಗ? ನಿಜವಾಗ್ಲೂ ಸೋಲೋದು ಯಾವಾಗ? ನಾವು ಪ್ರಯತ್ನವನ್ನ ಬಿಟ್ಟಾಗ. ತುಂಬಾ ಜನ ಅನ್ಬೋದು, ಅಯ್ಯೋ ಅವ್ರು ಆ ಕೆಲಸ ತಿಂಗಳಿಗೊಂದೊಂದು ಕೆಲಸ ಮಾಡ್ತಾರೆ, ವರ್ಷಕ್ಕೊಂದೊಂದು ಕೆಲಸ ಮಾಡ್ತಾರೆ, ಏನು ಇವ್ರು ಯಾವುದು ಇವ್ರಿಗೆ ಸೆಟ್ ಆಗ್ತಾ ಇಲ್ವಾ, ಇಷ್ಟೊಂದು ಕೆಲಸಗಳನ್ನ ಮಾಡ್ತಾರೆ ಇವರು ಅಂತ ಅಂತಾರೆ. ಬಟ್
ಸೆಟ್ ಆಗೋವರೆಗೂ ಮಾಡಲೇಬೇಕಲ್ವಾ? ನಮಗೆ ಎಲ್ಲಿ ಜಯ ಸಿಗುತ್ತೆ ಅದನ್ನು ಮಾಡಲೇಬೇಕು. ಅವ್ರನ್ನ ನಾವು ಮಾದರಿಯಾಗಿ ತಗೊಳ್ಳೋದಾದ್ರೆ ಅವ್ರಿಗಿಂತ ನಾವು ಬೆಟರ್ ಪೊಸಿಷನಲ್ಲಿ ಇದ್ದೀವಿ. ಏನಾದರೂ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಅಂದರೆ ಅವ್ರಿಗಿಂತ ಬೆಟರ್ ಪೊಸಿಷನ್ ಇದ್ದೀವಿ. ಫ್ಯಾಮಿಲಿ ಇದೆ ನಮ್ಮ ಜೊತೆ, ವಯಸ್ಸಿದೆ ನಮಗೆ, ಅಲ್ವಾ? ರಿಸ್ಕ್ ತಗೊಳ್ಳುವಂಥ ಮನಸ್ಥಿತಿ ಇದೆ. ನಮಗೇನು 65 ವರ್ಷ ಆಗಿಲ್ಲ ಈಗ ಯಾರಿಗೂ. ಅವ್ರ ಥರ ಅನಾಥರು ಅಲ್ಲ. ಅಪ್ಪ ಅಮ್ಮ ಇಲ್ಲ, ಗಂಟಿನೂ ಬಿಟ್ಟೋಗಿದ್ದಾಳೆ, ಯಾರೂ ಇಲ್ಲ ನನ್ನ ಜೊತೆಯಲ್ಲಿ. ನಿನ್ಗೇನಾರು ಆದರೆ ನಾನು ಇದ್ದೀನಿ ಅಂತ ಹೇಳೋರೇ ಗತಿಗೋತ್ರ ಇಲ್ಲ. ಅಂಥ ಸಮಯದಲ್ಲಿ ಅವ್ರು ಅಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ನಾವು ಯಾಕೆ ಮಾಡಬಾರ್ದು? ನಾವು ಪ್ರಯತ್ನನೇ ಮಾಡ್ತಾ ಇಲ್ಲ. ಮಾಡೋಣ ನೋಡೋಣ ಅನ್ನೋದ್ರೊಳಗೇನೆ ಕಳೆದಾಕ್ಬಿಟ್ಟಿದ್ದೀವಿ ವಯಸ್ಸನ್ನ, ಅಲ್ವಾ? 3 ದಿವಸ ಮಾಡೋದು, 4ನೇ ದಿವಸಕ್ಕೆ ಯಾಕೋ ಎದ್ದೇಳಕ್ಕಾಗ್ತಾ ಇಲ್ಲ ಬಿಡು, ಇದ್ದಿದ್ದೇ ಇದೆ, ಇದನ್ನೆಲ್ಲ ಮಾಡಿ ಏನಾಗಬೇಕಾಗಿದೆ ನನಗೆ? ಯಾವ ಸಾಧನೆ ಮಾಡಬೇಕು, ಯಾವ ಕಿರೀಟ ತಗೋಬೇಕು ನಾನು? ನನ್ನನ್ನು ಸೇರಿಸಿ ಹೇಳ್ತಾ ಇರೋದು ನಾನು. ಮಾಡಿ ಏನಾಗಬೇಕಾಗಿದೆ? ಅಯ್ಯೋ, ಮಲ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಅಲ್ವಾ? ನಾವೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಸ್ಪೆಷಲ್ ಸ್ಕಿಲ್ಸ್ನ ನಾವು ಡೆವಲಪೇ ಮಾಡ್ಕೋತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಯಾವಾಗಲೂ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಬೇಕು. ಹುಚ್ಚಿಡಿಯೋದು ಅಂತಾರಲ್ಲ, ಹುಚ್ಚಿಡಿಯೋದಂದ್ರೆ ಊರ್ ಮೇಲೆ ಹೋಗೋದಲ್ಲ, ಕೆಲಸದ ಬಗ್ಗೆ ಹುಚ್ಚಿಡ್ಸ್ಕೋಬೇಕು. ಎಲ್ಲರೂ ಮಾಡ್ದಂಗೆ ನಾವು ಮಾಡಿದೇನು ಪ್ರಯೋಜನ? ಅದರಲ್ಲಿ ಏನಾದ್ರು ಒಂದು ವಿಶೇಷತೆ ಕಂಡಿಡ್ಕೋಬೇಕು. ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ನಮಗೆ ಒಂದು ಐಡಿಯಾ ಬರುತ್ತೆ. ಎಸ್, ಯಾರಿಗೆಲ್ಲ ಗೊತ್ತಿತ್ತು ಈ ಸ್ಟೋರಿ? ಹೋಗ್ಲಿ, ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಹ್ಮ್, ಓಕೆ. ನಾನು ಹೇಳಿರ್ಲಿಲ್ಲ ಅಲ್ವಾ ಇದನ್ನ? ಓಕೆ, ಈಗ ಪ್ರಾಣಾಯಾಮ ಮಾಡೋಣ. ಎಸ್, ಸೂಪರ್ ಆಗಿತ್ತು. ಓಕೆ, ಈಗ ನಾವೇನಾದ್ರು ಮಾಡಕ್ ಹೊರಟಾಗ ಅದಕ್ಕೆ ನಮ್ಗಿಂತ ಕೆಟ್ಟ ಪರಿಸ್ಥಿತಿಲಿ ಇದ್ದು ಮಾಡಿರ್ತಾರಲ್ಲ ಅಂಥವ್ರನ್ನ ನೆನ್ಪು ಮಾಡ್ಕೊಂಡ್ರೆ ನಮಗೆ ಧೈರ್ಯ ಬಂದ್ಬಿಡುತ್ತೆ. ಅವರೇ ಮಾಡಿದ್ದಾರೆ, ನಾವ್ಯಾಕೆ ಆಗ್ಬಾರ್ದು ಅಂತ. ಎಸ್, ಓಕೆ. ಅಷ್ಟು ದೊಡ್ಡ ಸಾಧನೆ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿಲ್ಲ ಅಂದ್ರು ನಮ್ಮ ತಾಲೂಕಿಗಾರು ಗೊತ್ತಾಗ್ಬೇಕು ನಾವಲ್ವಾ? ನಮ್ಮ ಅಟ್ಲೀಸ್ಟ್ ನಮ್ಮ ಊರಿಗಾದ್ರು. ಓಕೆ, ಲೋಕೇಶ್ ಸರ್ ಬಂದಿದ್ದಾರೆ. ಸರ್ ತಗೋತೀರಾ? ಇಲ್ಲ ಮೇಡಮ್. ಓಕೆ, ಹಾಗಾದ್ರೆ ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ, ಯಾಕಂದ್ರೆ ಆಲ್ರೆಡಿ ನಾನು ಒಂದು ರೌಂಡ್ ಮಾಡಿಬಿಟ್ಟಿದ್ದೀನಿ. ನೀವು ಕರೆಕ್ಟಾಗಿ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ನೀವು ಕರೆಕ್ಟಾಗಿ ಮಾಡಿ. ಫಸ್ಟಿಗೆ ತೋರಿಸ್ಕೊಡ್ತೀನಿ ನಾನು, ಓಕೆನಾ? ನೀವು ಕರೆಕ್ಟಾಗಿ ಮಾಡಿ. ಹೊಸಬ್ರು ಯಾರು ಇದ್ದರೆ ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮತ್ತೆ ಮಾಮೂಲಿ ನೀವು ಮಾಡೋರು ಇದ್ದೀರಾ, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಪಾಡಿಗೆ ನೀವು ಒಂದಾದ್ಮೇಲೆ ಒಂದು ಮಾಡ್ತಾ ರೆಸ್ಟ್ ಕೊಡ್ತಾ ಗ್ಯಾಪ್ ಕೊಟ್ಕೊಂಡು ಮಾಡ್ಕೊಂಡು ಹೋಗಿ. ಡನ್? ಡನ್ ಹಾಕಿ ಎಲ್ಲರೂ. ಓಕೆ, ಈಗ ಫಸ್ಟಿಗೆ ಭಸ್ತ್ರಿಕಾ ಮಾಡೋಣ. ಭಸ್ತ್ರಿಕಾ ಅಂದ್ರೇನು? 2 ಕೈಗಳನ್ನು ಫುಲ್ ಮೇಲೆತ್ತಿ ಕೆಳಗೆ ಬರ್ಬೇಕಾದ್ರೆ ಮುಷ್ಟಿ ಕಟ್ಟಬೇಕು. ಈ ಪೋರ್ಷನ್ ಏನಿದೆ ಅದು ಇಲ್ಲಿ ಬಂದು ಟಚ್ ಆಗ್ಬೇಕು. ಹಿಂಗೆ ಜೋರಾಗಿ ಉಸಿರು ತಗೋಬೇಕು. ಮೇಲ್ ಕೈ ಹೋಗ್ಬೇಕಾದ್ರೆ ಉಸಿರು ತಗೋಬೇಕು, ಕೆಳಗಡೆ ಕೈ ಬರ್ಬೇಕಾದ್ರೆ ಉಸಿರನ್ನ ಬಿಡಬೇಕು ಫಾಸ್ಟಾಗಿ ಮೂಗ್ ಮುಖಾಂತರ. ಆ ಟೈಮಲ್ಲಿ ನಿಮ್ದು ಮೂಗೆಲ್ಲ ಫುಲ್ 2 ಕಡೆ ಏನಾಗುತ್ತೆ, ಫುಲ್ ಓಪನ್ ಆಗುತ್ತೆ. ಸ್ವಲ್ಪ ಏನಾದ್ರು ಗಲೀಜ್ ಬಂದರೆ ಒಂದು ಬಟ್ಟೆ ಇಟ್ಕೊಳ್ಳಿ, ಕರ್ಚೀಪ್ ಇಟ್ಕೊಳ್ಳಿ ಒರೆಸ್ಕೊಳ್ಳೋಕ್ಕೆ. ಜಸ್ಟ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ.
10 to 15 ಟೈಮ್ಸ್ ಮಾಡಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಫುಲ್ಲು ನಿಮ್ಮ ನರನಾಡಿ ಎಲ್ಲ ಓಪನ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಉಸಿರಾಡೋಕ್ಕೆ ಇದೆಲ್ಲ ಓಪನ್ ಆಗುತ್ತೆ ನಿಮಗೆ. ನೀವು ಮಾಡ್ತಾ ಇರಿ, ಸ್ಟಾಪ್ ಮಾಡಬೇಡಿ. ಸಾಕಾಯ್ತು ಅಂದರೆ ಒಂದು ಸ್ವಲ್ಪ ನಿಲ್ಲಿಸಿ 1 ನಿಮಿಷ ಗ್ಯಾಪ್ ತಗೊಂಡು ಮತ್ತೆ ಇನ್ನೂ ಒಂದು ರೌಂಡು ಮಾಡಿ. ಭಸ್ತ್ರಿಕಾ ಇದು ಸಖತ್ ಪವರ್ಫುಲ್ ಪ್ರಾಣಾಯಾಮ, ತುಂಬ ಹೆಲ್ಪ್ ಆಗುತ್ತೆ. ಎರಡು ರೌಂಡ್ ಮಾಡಿ. ಇನ್ನೊಂದು ರೌಂಡ್ ಮಾಡೋಣ. ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ಆರಾಮ್ ಅನ್ಸಿದ್ಮೇಲೆ ಮತ್ತೆ ಇನ್ನೊಂದು ರೌಂಡು ಸ್ಟಾರ್ಟ್ ಮಾಡೋದು. 10 to 15 ಟೈಮ್ಸ್ ಮೇಲೆ ಕೆಳಗೆ ಮಾಡಬೇಕು. ಅವಾಗ ಸ್ವಲ್ಪ ನಿಮಗೆ ಏನಂತಾರೆ, ಒಂಚೂರು ಅದ್ರದ್ದು ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಓಕೆನಾ? ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ನಿಧಾನವಾಗಿ 3 ಬಾರಿ ಉಸಿರನ್ನ ತಗೊಳ್ಳಿ. ಮೂಗಿನ ಮುಖಾಂತರ ತಗೊಂಡು ಮೂಗಿನ ಮುಖಾಂತರನೇ ಬಿಡಿ, ಅವಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಓಕೆ, ಈಗ ಕಪಾಲಭಾತಿ ಮಾಡೋಣ. ರಿಲ್ಯಾಕ್ಸ್ ಮಾಡಿ, ಒಂದು ಸೆಕೆಂಡ್, ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ. ಕಪಾಲಭಾತಿ ಯಾರು ತುಂಬ ವೆಯ್ಟ್ ಜಾಸ್ತಿ ಇದ್ದೀರಾ ಅವರಿಗೆ ಹೊಟ್ಟೆಯ ಸುತ್ತ ಇರುವಂಥ ಬೊಜ್ಜನ್ನ ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಕಪಾಲಭಾತಿ. ಸ್ಟಾರ್ಟ್ ಮಾಡೋಣ. ಹೊಟ್ಟೆ ಹಿಂದೆ ಮುಂದೆ ಹೋಗ್ತಾ ಇರಬೇಕು, ಇದು ಬರೀ ಹೊಟ್ಟೆಗೆ ಕೆಲಸ. ಅದು ಸುತ್ತು ಹೊಟ್ಟೆ ಹತ್ರ ನಿಮಗೆ ಪೇಯ್ನ್ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ಮಾಡಿ. ಸ್ವಲ್ಪ ರೆಸ್ಟ್ ಕೊಡಿ. ಸ್ವಲ್ಪ ಆರಾಮ್ ಅನ್ಸಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ. ರೆಸ್ಟ್ ಕೊಟ್ಟಾಗ ದೀರ್ಘವಾಗಿ ಉಸಿರಾಟ ಮಾಡಿ. ಸ್ಟಾರ್ಟ್. ತುಂಬ ಹೊತ್ತು ಮಾಡೋಕ್ಕಾಗಲ್ಲ, ಪೇನ್ ಆಗುತ್ತೆ. ಓಕೆ, ಬಟ್ ರಿಲ್ಯಾಕ್ಸ್ ಮಾಡಿ. 3 ಬಾರಿ ಉಸಿರಾಟವನ್ನು ಮಾಡಿ ದೀರ್ಘವಾಗಿ. ನೀವು ಸ್ಟಾಪ್ ಮಾಡಬೇಡಿ, ಮಾಡ್ತಾ ಇರಿ. ನಾನು ಆಲ್ರೆಡಿ ಒಂದು ರೌಂಡ್ ಮಾಡಿಬಿಟ್ಟಿದ್ದೀನಿ 4:15 ಇಂದ 5 ಗಂಟೆವರೆಗೂ, ಹಾಗಾಗಿ ಸ್ವಲ್ಪ ನಾನು ಕಮ್ಮಿ ಮಾಡ್ತಾ ಇದ್ದೀನಿ. ನೀವುಗಳು ನಿಲ್ಲಿಸ್ಬೇಡಿ, ಕಂಟಿನ್ಯೂಟಿ ಇರಲಿ. ನಿಮಗೆ ಸಾಕು ಸ್ವಲ್ಪ ಪೇನ್ ಆಗ್ತಿದೆ ಅಂದಾಗ ಮತ್ತೆ ಸ್ವಲ್ಪ ರಿಲೀಫ್ ಮಾಡಿ, ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ನಾನು ನೆಕ್ಸ್ಟ್ ಇನ್ನೊಂದು ಹೇಳೋವರೆಗೂ ಮಾಡಿ. ಮತ್ತು ಕೆಲವ್ರಿಗೆ ಕ್ಲಾಸ್ ಮುಗಿದ್ಮೇಲೆ ಟೈಮ್ ಇರುತ್ತೆ, ಕೆಲವ್ರಿಗೆ ಟೈಮ್ ಇರಲ್ಲ ಮಾಡೋಕ್ಕೆ, ಹಾಗಾಗಿ ಸಾಧ್ಯವಾದಷ್ಟು ಇಲ್ಲೇ ಮಾಡಿ. ಓಕೆನಾ? ಓಕೆ, ರಿಲ್ಯಾಕ್ಸ್. ಈಗ
ಭಸ್ತ್ರಿಕನು ನೀವು 3 ಟೈಮ್ಸ್ ಬೇಕಾದ್ರೆ ಮಾಡ್ಬೋದು. 10 to 15 ಕೌಂಟ್ ತಗೊಂಡು ಒಂದು ರೌಂಡ್ ಮಾಡಿ, ಮತ್ತೆ ಸ್ವಲ್ಪ ರಿಲೀಫ್ ಮಾಡಿ, ಮತ್ತೆ 10 to 15 ಕೌಂಟ್ಸ್ ಮತ್ತೆ ಮಾಡಿ 3 ರೌಂಡು ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ. ನಾನು 3 ರೌಂಡ್ ಮಾಡ್ತೀನಿ, ನೀವು ಕೂಡ ಹಾಗೆ ಮಾಡಿ. 3 ರೌಂಡ್ ಮಾಡಿದರೆ ನಿಮಗೆ ಸ್ವಲ್ಪ ಅದು ಎಫೆಕ್ಟ್ ಆಗುತ್ತೆ ಬಾಡಿ ಮೇಲೆ. ಅವಾಗ ಸುಮ್ಮನೆ ಒಂದೇ ಸರಿ ಮಾಡಿದ್ರೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ 3 ರೌಂಡ್ ಮಾಡಿ. ಭಸ್ತ್ರಿಕನು 3 ರೌಂಡ್ ಮಾಡಿ. 1 ರೌಂಡ್ ಮಾಡಿ, ಪೇಯ್ನ್ ಆದಾಗ ನಿಲ್ಲಿಸಿ, ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಮತ್ತೆ ಇನ್ನೊಂದು ರೌಂಡ್ ಮಾಡಿ, ಪೇಯ್ನ್ ಆದಾಗ ನಿಲ್ಲಿಸಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಆರಾಮ ಅನಿಸ್ದಾಗ ಮತ್ತೆ ಇನ್ನೊಂದು ಸರಿ, ಒಟ್ಟು 3 ರೌಂಡ್ ಮಾಡಿ. ಓಕೆನಾ? ಆ 3 ರೌಂಡ್ ಆದಮೇಲೆ ಈಗ ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಅದು ಒನ್ ಆಫ್ ದಿ ಮೈ ಫೇವ್ರೆಟ್ ಪ್ರಾಣಾಯಾಮ. ಅದು ತುಂಬ ರಿಲೀಫ್ ಆಗುತ್ತೆ. ಉಜ್ಜಯಿ ಪ್ರಾಣಾಯಾಮ ಮಾಡೋದು ಹೇಗಪ್ಪ ಅಂತಂದರೆ, ಆ ಟೈಮಲ್ಲಿ ಬೇಕಾದ್ರೆ ನೀವು ಕೈಗಳನ್ನು ಪ್ರಾಣ ಮುದ್ರೆ ಇಟ್ಕೋಬೋದು. ಕಶ್ಯಪ ಮುದ್ರೆ ಅಂದರೆ ಇದು. ಆಮೇಲೆ ಮೋಹಿನಿ ಮುದ್ರೆ ಇಟ್ಕೋಬೋದು, ಚಿನ್ಮುದ್ರೆ ಇಟ್ಕೋಬೋದು, ಏನಾದರೂ ಇಟ್ಕೊಳ್ಳಿ. ಪ್ರಾಣ ಮುದ್ರೆ ಬೇಕಾದ್ರೆ ಇದು ಉಂಗುರದ ಬೆರಳು ಕಿರು ಬೆರಳನ್ನು ಹೆಬ್ಬೆರಳಿಗೆ ಜೋಡಿಸಿ ಈ ಫಸ್ಟ್ 2 ಬೆರಳುಗಳನ್ನು ಹೀಗೆ ಇಟ್ಕೊಳ್ಳೋದು. ಓಕೆನಾ? ಇದು ಮಾಡಬೇಕಂದ್ರೆ 2 ಮೂಗಲ್ಲೂ ದೀರ್ಘವಾದ ಉಸಿರನ್ನು ತಗೊಳ್ಳೋದು. ಪೂರ್ತಿ ಆ ಪ್ರಾಣಶಕ್ತಿ ಏನಿದೆ ಅಷ್ಟು ಉಸಿರನ್ನು ನಾಭಿಯಲ್ಲಿ ಹಿಡಿದಿಟ್ಕೋಬೇಕು. ಹೊಟ್ಟೆ ಊದ್ಕೋಬೇಕು. ನಿಮ್ಗೆ ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು ಉಸಿರನ್ನು ಗಟ್ಟಿಯಾಗಿ ಹಿಡಿದಿಟ್ಕೋಬೇಕು. ಬಾಯಲ್ಲಿ ಮೂಗಲೆಲ್ಲೂ ಬಿಡಂಗಿಲ್ಲ. ಸಾಕಾಗ್ತಾ ಇದೆ ನನಗೆ, ಇವಾಗ ಮೈಯೆಲ್ಲ ಬೆವರಕ್ಕೆ ಸ್ಟಾರ್ಟ್ ಆಯಿತು, ನನ್ನ ಕೈಲಿ ಆಗಲ್ಲ ಇನ್ನು ಅನ್ನೋವಾಗ ತುಂಬ ರಿಸ್ಕ್ ತೊಗೊಂಡು ಆಗಲ್ಲ ಅಂದ್ರೂ ಗಟ್ಟಿಯಾಗಿ ಹಿಡಿದು ಕೂತ್ಕೋಬೇಡಿ. ನಿಮ್ಮ ಕೆಪಾಸಿಟಿ ಎಷ್ಟಾಗುತ್ತೋ ಅಷ್ಟೊತ್ತು ಇಟ್ಕೊಳ್ಳಿ. ಆಮೇಲೆ ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಿ. ಇದನ್ನು 5 ಟೈಮ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಇನ್ಹೇಲ್, ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೀರ್ಘವಾದ ಉಸಿರನ್ನು ತಗೊಂಡು ಅದು ಸೀದಾ ಎದೆಯಿಂದ ನಮ್ಮ ನಾಭಿ ಹತ್ರ ಬರಬೇಕು. ಹೊಟ್ಟೆ ಫುಲ್ ಆಗಬೇಕು. ಎಲ್ಲ ಗಾಳಿ, ಪ್ರಾಣಶಕ್ತಿ ಪೂರ್ತಿ ಗಾಳಿ ಏನಿದೆ ಅದು ಹೊಟ್ಟೆ ಹತ್ರ ಇದೆ ಅಂತ ಹೊಟ್ಟೆನ ಊದ್ಕೊಂಡಿರ್ಬೇಕು. ಬಲೂನ್ ಥರ ನೀವು ಅಲ್ಲಿ ಫೀಲ್ ಮಾಡಬೇಕು. ಅದನ್ನು ಹೋಲ್ಡ್ ಮಾಡಿ ಇಟ್ಕೋಬೇಕು. ಎಸ್, ಇನ್ಹೇಲ್, ಹೋಲ್ಡ್ ಮಾಡಿ, ಎಸ್, ಹೋಲ್ಡ್ ಇಟ್. ಈಗ ನಾನು ಹೇಳ್ತೀನಿ ಅದೇ ಥರ ಮಾಡಿ. ಇನ್ಹೇಲ್ ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹೊಟ್ಟೆಯಲ್ಲಿ ನಿಲ್ಲಿಸಿ, ನಾಭಿಯಲ್ಲಿ ಉಸಿರನ್ನು ನಿಲ್ಲಿಸಿ. ಎಸ್, ಕಮಾನ್, ಹೋಲ್ಡ್ ಇಟ್, ಬಿಡಬೇಡಿ. ಹೋಲ್ಡ್ ಮಾಡಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೋಲ್ಡ್ ಮಾಡಿ, ಬಿಡಬೇಡಿ. ಎಸ್, ಹೋಲ್ಡ್ ಇಟ್. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಮೈಯೆಲ್ಲ ಬೆವರುತ್ತೆ, ತಲೆ ಎಲ್ಲ ಒಂಥರ ದಿಮ್ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ, ನರನಾಡಿಗಳೆಲ್ಲ ಒಂಥರ ಆಕ್ಟಿವೇಟ್ ಆದಾಗ ಆಗುತ್ತೆ. ನೋಡಿ ನಮ್ಮ ಪ್ರಾಣಕ್ಕೆ ಎಷ್ಟು ಶಕ್ತಿ ಇದೆ. ಒಂದು ಗಾಳಿಯನ್ನು ಒಂದು 10 ಸೆಕೆಂಡ್ ಹಿಡಿದಿಟ್ಕೊಂಡ್ರೆ ನಮ್ಮ ಮೈಯೆಲ್ಲ ಬಿಲ ಒದ್ದಾಡಬೇಕು ಅನ್ನೋಷ್ಟು ಮಟ್ಟಿಗೆ ಆಗುತ್ತೆ ಅಲ್ವಾ? ನಿಮ್ಮ ಕೆಪಾಸಿಟಿ ನೋಡಿ. ಸಾಧ್ಯವಾಗ್ತಿಲ್ಲ ಇನ್ನು ನನಗೆ ಅನ್ನೋವಾಗ ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಿ. ರಿಲೀಫ್. 2 ರೌಂಡ್ ಆಯಿತು, ಇನ್ನು 3 ರೌಂಡ್ ಬಾಕಿ ಇದೆ. ಎಸ್, ಇನ್ಹೇಲ್ ತಗೊಳ್ಳಿ, ಉಸಿರನ್ನು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್ 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 ಎಸ್, ಹೋಲ್ಡ್ ಇಟ್. ಹೋಲ್ಡ್ ಮಾಡಿ. ಹೋಲ್ಡ್ 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 ಹೋಲ್ಡ್. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಹೋಲ್ಡ್ ಮಾಡಿ. ಈಗ ನಿಧಾನವಾಗಿ ಉಸಿರನ್ನು ಬಾಯಿ ಮುಖಾಂತರ ಹೊರ ಹಾಕಿ. ರಿಲೀಫ್ ಆಗುತ್ತೆ. ಎಷ್ಟೊಂದು ಮನಸ್ಸಿಗೆ ಒಂಥರ ಇರೋ ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ. ಬಾಡಿ ಹಗುರ ಆಗುತ್ತೆ, ನರನಾಡಿಗಳೆಲ್ಲ ಆಕ್ಟಿವೇಟ್ ಆಗುತ್ತೆ, ಮತ್ತು ನಮ್ಮ ಉಸಿರಾಟದ ಕ್ರಮ ತಾನೇ ಸರಿ ಹೋಗುತ್ತೆ, ರಿಪೇರಿ ಆಗುತ್ತೆ ಇದು ಮಾಡೋದ್ರಿಂದ. ಓಕೆ, 2 ಬಾರಿ ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಎಸ್, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್, ಕಮಾನ್.
ನಾಭಿಯಲ್ಲಿ ನಿಲ್ಲಿಸಿ. ಎಸ್, ನಾಭಿಯಲ್ಲಿ ನಿಲ್ಲಿಸಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ನಿಲ್ಲಿಸಿ. ಇದಾದ್ಮೇಲೆ ಉಜ್ಜಯಿ ಪ್ರಾಣಾಯಾಮದ ಅನುಭವ ಹೇಗಿತ್ತು ಅಂತ ನನಗೆ ಚಾಟಲ್ಲಿ ಹಾಕಿ ಆಮೇಲೆ. ಎಸ್, ಹೋಲ್ಡ್ ಇಟ್, ಹೋಲ್ಡ್ ಇಟ್, ಹೋಲ್ಡ್ ಇಟ್, ರಿಲೀಫ್. ಇನ್ನೊಂದು ಬಾರಿ ಮಾಡೋಣ. ಒಂದು ಬಾರಿ. ಇನ್ಹೇಲ್. ನಿಲ್ಲಿಸಿ. ಉಸಿರನ್ನ ನಿಲ್ಲಿಸಿ. ಎಸ್, ಹೋಲ್ಡ್ ಇಟ್. ನಿಧಾನವಾಗಿ. ಕಷ್ಟವಾಗ್ತಾ ಇದೆ ಅನ್ನೋವಾಗ ಬಾಯಿಯ ಮುಖಾಂತರ ಸಂಪೂರ್ಣ ದೇಹದಲ್ಲಿರುವಂಥ ಸುಸ್ತು, ನೆಗೆಟಿವಿಟಿ ಎಲ್ಲವನ್ನು ಹೊರಗಾಕ್ಬೇಕು. ಬಾಡಿ ಹಗೂರ ಆಗಬೇಕು, ಮೈಂಡ್ ಹಗೂರ ಆಗಬೇಕು. ಎಸ್, ರಿಲೀಫ್. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಅರ್ಧದಿಂದ 1 ನಿಮಿಷ ನಿಧಾನವಾಗಿ ಉಸಿರನ್ನು ಮಾಡಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಆರಾಮಾಗಿ ಉಸಿರನ್ನು ತಗೊಂಡು ಬಿಡೋದು ಮಾಡಿ. ಫುಲ್ ಬಾಡಿ, ಹೋಲ್ ಬಾಡಿ ರಿಲ್ಯಾಕ್ಸ್ ಆಗಲಿ, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಲಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ. ಇನ್ನೊಂದು ಪ್ರಾಣಾಯಾಮಕ್ಕೆ ಹೋಗೋಕ್ಕೆ ಮುಂಚೆ ರೆಸ್ಟ್ ಮಾಡಬೇಕು ಸ್ವಲ್ಪ. ಓಕೆನಾ? ಸೊ 3 ಬಾರಿ 5 ಬಾರಿ ದೀರ್ಘವಾದ ಉಸಿರನ್ನು ತಗೊಂಡು ಬಿಡಿ. ಫುಲ್ ರಿಲೀಫ್ ಆಗಬೇಕು, ಬಾಡಿ ರಿಲ್ಯಾಕ್ಸ್ ಆಗಬೇಕು. ಎಸ್. ಉಜ್ಜಯಿ ಪ್ರಾಣಾಯಾಮ ಸಖತ್ ಪವರ್ಫುಲ್ ಆಗಿದೆ. ಇದು ಪ್ರಾಣಶಕ್ತಿಯನ್ನು ಹೆಚ್ಚಿಸುತ್ತೆ. ಬ್ಲಾಕೇಜಸ್ ಏನಾದ್ರು ಇದ್ರೆ, ರಕ್ತ ಹೆಪ್ಪುಗಟ್ಟಿದ್ರೆ ಕಮ್ಮಿ ಆಗುತ್ತೆ. ರಕ್ತ ಸಂಚಾರ ಚೆನ್ನಾಗಾಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಉಜ್ಜಯಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ. ತುಂಬ ಒಳ್ಳೆಯದು. ಮತ್ತು ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚಿಸುತ್ತೆ ಇದು. ಓಕೆನಾ? ನಾವು ತಪ್ಪಾಗಿ ಉಸಿರಾಡ್ತಾ ಇದ್ರೆ ಅದನ್ನು ತಾನೇ ರಿಪೇರಿ ಮಾಡುತ್ತೆ ಈ ಉಜ್ಜಯಿ ಪ್ರಾಣಾಯಾಮ ಅನ್ನೋದು. ಸರಿಯಾದ ಸಮಯಕ್ಕೆ ಸೂರ್ಯನಾಡಿ, ಸರಿಯಾದ ಸಮಯಕ್ಕೆ ಚಂದ್ರನಾಡಿ ಆಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಓಕೆ, ಈಗ ರಿಲೀಫ್ ಮಾಡಿದ್ದೀರಾ, ರೆಸ್ಟ್ ಮಾಡಿದ್ದೀರಾ ಅಂದರೆ, ರಿಲೀಫ್ ಆಗಿದ್ದೀರಾ ಅಂದರೆ ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ. ಅದು ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮ ಅಂದರೆ ನಿಮ್ಮ ಈ ಕಿವಿಯ ಈ ಒಂದು ಪಾರ್ಟ್ ಏನಿದೆ, ಇದರ ಸಹಾಯದಿಂದ ನೀವು ಹೆಬ್ಬೆರಳಿಂದ ಕಿವಿಯನ್ನು ಟೈಟಾಗಿ ಮುಚ್ಕೋಬೇಕು. ಅದಾದಮೇಲೆ ಫಸ್ಟ್ ಬೆರಳು ಉಬ್ಬಿನ ಮೇಲೆ, 2ನೇ ಬೆರಳು ರೆಪ್ಪೆ ಮೇಲೆ, ಆಮೇಲೆ ಮಿಕ್ಕಿದ 2 ಬೆರಳು ಮೂಗಿನ ಹತ್ರ ಮತ್ತೆ ಕೆಳಗಡೆ ತುಟಿ ಹತ್ರ ಬರಬೇಕು. ಆಯ್ತಾ? ಉಸಿರನ್ನ ದೀರ್ಘವಾಗಿ ತಗೊಂಡು ವಾಪಸ್ ಉಸಿರು ಬಿಡುವಾಗ ಮಕಾರ ಮಾ ಅಂತಲ್ಲ, ಅರ್ಧ ಮಾ ಬರ್ತಾರಲ್ಲ ಆ ಥರ ಅಂತ ದೀರ್ಘವಾಗಿ ಉಸಿರನ್ನ ಬಿಡ್ತಾ ಸೌಂಡ್ ಮಾಡ್ತಾ ಉಸಿರನ್ನ ಬಿಡಬೇಕು. ಹಲ್ಲು ಕಚ್ಚಬೇಡಿ. ಆದಷ್ಟು ಸ್ವಲ್ಪ ಲೂಸ್ ಆಗಿ ಇಟ್ಕೊಂಡು ಬಿಡಿ. ಅದ್ರ ಕಂಪನ, ಅದ್ರ ಸೌಂಡು ನಿಮ್ಮ ಇಡೀ ಮೆದುಳುಗಳೆಲ್ಲ ಹೋಗಿ ವರ್ಕ್ ಆಗ್ಬೇಕು. ಎಸ್, ಇನ್ಹೇಲ್ ಸ್ಟಾರ್ಟ್ ಮಾಡಿ. ಉಸಿರನ್ನ ತಗೊಳ್ಳಿ, ದೀರ್ಘವಾದ ಉಸಿರನ್ನ ತಗೊಳ್ಳಿ. ಈಗ ಎಸ್, ಇನ್ಹೇಲ್ ಉಸಿರನ್ನ ತಗೊಳ್ಳಿ. ಹೀಗೆ 5 ಬಾರಿ ಮಾಡಿ. 5 ಬಾರಿ ಮಾಡಿ. ಎಸ್, ಇನ್ಹೇಲ್ ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರ ಹಾಕುವಾಗ ಮಕಾರವನ್ನು ಮಾಡ್ತಾ ಹಾಕಿ ಅಂತ. ಆದಷ್ಟು ಹಲ್ಲು ತುಟಿ ಎಲ್ಲ ಲೂಸ್ ಆಗಿ ಬಿಡಿ, ಕಚ್ಚಬೇಡಿ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಇನ್ಹೇಲ್ ಉಸಿರನ್ನು ತಗೊಳ್ಳಿ, ಸೌಂಡನ್ನು ಮಾಡ್ತಾ
ಉಸಿರನ್ನು ಬಿಡಿ. ಎಸ್. ಇನ್ಹೇಲ್. ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಮಾಕಾರ ಸೌಂಡ್ ಮಾಡ್ತಾ ಉಸಿರನ್ನ ಹೊರ ಹಾಕಿ. ಎಷ್ಟು ದೀರ್ಘವಾಗಿ ಉಸಿರು ತಗೋತೀರೋ ಅಷ್ಟು ದೀರ್ಘವಾಗಿ ಸೌಂಡನ್ನು ಮಾಡ್ತಾ ಹಾಕಬೇಕು. ನಿಮ್ಮ ಕೆಪಾಸಿಟಿ ಎಷ್ಟು ದೊಡ್ಡದಾಗಿ ನೀವು ಬಿಡ್ತೀರಾ ಉಸಿರು, ಎಷ್ಟು ಉದ್ದವಾಗಿ ಸೌಂಡನ್ನು ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಮೆದುಳಿನಲ್ಲಿರುವಂಥ ನರನಾಡಿಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಮೆದುಳಿನ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಅದನ್ನು ತಗೊಳ್ಳುವಂಥ ರೀತಿ, ಧೈರ್ಯ ಜಾಸ್ತಿ ಆಗುತ್ತೆ. ಮನಸ್ಸಿಗೆ ಕಷ್ಟ ಅನಿಸೋದಿಲ್ಲ, ನಾನು ಮಾಡಬಲ್ಲೆ ಇದನ್ನು ಅನ್ನೋ ಒಂದು ಧೈರ್ಯ ಬರುತ್ತೆ. ಮೆದುಳಿಗೆ ಅಷ್ಟು ಕಷ್ಟ ಅಂದರೆ ಆ ಪ್ರೆಷರನ್ನು ತಡ್ಕೊಳ್ಳುವಂಥ ಶಕ್ತಿ ಬರುತ್ತೆ ಮೆದುಳಿಗೆ. ಓಕೆ, ಇನ್ನೊಮ್ಮೆ ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಸೌಂಡ್ ಮಾಡ್ತಾ ಉಸಿರನ್ನ ಬಿಡಿ. ಎಸ್, ಗುಡ್. ಇನ್ನೊಂದು ಬಾರಿ ಮಾಡೋಣ. ಇನ್ಹೇಲ್, ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಸೌಂಡ್ ಮಾಡ್ತಾ ಉಸಿರನ್ನ ಹೊರ ಹಾಕಿ. ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಸೌಂಡ್ ಮಾಡ್ತಾ ಉಸಿರನ್ನ ಹೊರ ಹಾಕಿ. ಎಸ್, ರಿಲ್ಯಾಕ್ಸ್. ಈಗ ಒಂದು ಅರ್ಧ ನಿಮಿಷದ ವಿರಾಮವನ್ನು ತಗೊಳ್ಳೋಣ. ಈಗ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿ ಇಟ್ಕೊಂಡು ದೀರ್ಘವಾದ ಉಸಿರಾಟವನ್ನು ಮಾಡಿ. ಫುಲ್ಲು ರಿಲೀಫ್ ಆಗಬೇಕು. ಕೈಗಳನ್ನು ತೆಗೀರಿ. ಈಗ ಕಿವಿಯಿಂದ ಬಿಸಿ ಗಾಳಿ ಬರ್ತಾ ಇರುತ್ತೆ. ತಲೆಯೆಲ್ಲ ಸ್ವಲ್ಪ ಹಗುರ ಆಗುತ್ತೆ. ಇದು ಥೈರಾಯ್ಡ್ಗೂ ಕೂಡ ನಿಮಗೆ ಒಳ್ಳೆಯದು. ಥೈರಾಯ್ಡ್ ಇರೋವಂಥವ್ರು ಮಾಡಿದ್ರೆ ಕೂಡ ಅವ್ರಿಗೂ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ? ಆಮೇಲೆ ಈಗ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ, ದೀರ್ಘವಾದ ಉಸಿರಾಟ ಮಾಡ್ತಾ ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ಥರದ ಬಿಗಿತನ ಬೇಡ ದೇಹದಲ್ಲಿ, ಹಗೂರವಾಗಿ ಕೂತ್ಕೊಳ್ಳಿ. ಎಸ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆ, ಆದಷ್ಟು ಪೀಸ್ಫುಲ್ಲಾಗಿ ಇರೋಕ್ಕೆ ಟ್ರೈ ಮಾಡಿ. ಶಾಂತವಾಗಿ ಇರೋದು ಅಂತಾರಲ್ಲ, ಆ ಥರ ಇರೋಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ. ಈಗ ರೆಸ್ಟ್ ಮಾಡಿ, ಇನ್ನೂ ಅರ್ಧ ನಿಮಿಷ ರೆಸ್ಟ್ ಮಾಡಿ. ನಂತರ ಅನುಲೋಮ ವಿಲೋಮ ನಾಡಿ ಶೋಧನ ಅಂತೇನು ಕರಿತೀವಿ ಅದನ್ನು ಮಾಡೋಣ. ಅದೇನಿಲ್ಲ, ನಿಮ್ಮ ಎರಡು ಕೈಗಳನ್ನು ಹಿಂಗೆ ಬರುತ್ತಲ್ಲ, ಇದನ್ನು ಹಿಂಗಿಟ್ಕೊಳ್ಳೋದು. ಬಲಗೈಯಿಂದ ಬಲಗ ಮೂಗಿನ ಹೆಬ್ಬೆರಳಿನ ಸಹಾಯದಿಂದ ಬಲ ಮೂಗನ ಮುಚ್ಕೊಳ್ಳೋದು. ಈ ಮತ್ತೆರಡು ಬೆರಳಿನ ಸಹಾಯದಿಂದ ಎಡ ಮೂಗನ ಮುಚ್ಕೊಳ್ಳೋದು. ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ದೀರ್ಘವಾದ ಉಸಿರನ್ನು ತಗೊಂಡು ಬಲಗಡೆಯಿಂದ ನಿಧಾನವಾಗಿ ಬಿಡಬೇಕು. ಬಿಡಬೇಕಾದ್ರೆ ನಿಮ್ಮ ಇಷ್ಟ ದೇವರ ಜಪವನ್ನು ಕೂಡ ಮಾಡಬಹುದು. ಈಗ ಉಸಿರು ತಗೋತಾ ಓಂ ನಮಃ ಶಿವಾಯ ಅಂತ ನಿಮ್ಗೆ ಯಾವ ದೇವ್ರು ಇಷ್ಟನೋ ಅದನ್ನು ಮನಸ್ಸಲ್ಲಿ ಹೆಸರು ಹೇಳ್ಕೊಂಡು ಬಿಡ್ಬಹುದು. ನೀವು ಇಲ್ಲ ಹನುಮಂತನ ಹೆಸರು ಹೇಳ್ತೀರಾ, ಲಕ್ಷ್ಮಿ ಹೆಸರು ಹೇಳ್ತೀರಾ, ದುರ್ಗಾ ಮಾತೆ ಹೆಸರು ಹೇಳ್ತೀರಾ, ನಿಮಗೆ ಯಾವುದು ಮನಸ್ಸಿಗೆ ಸಡನ್ ಆಗಿ ಬರುತ್ತೆ. ಇಷ್ಟ ದೇವರು ಅಂತಿರ್ತಾರೆ, ಮನೆ ದೇವರು ಅಲ್ಲೇನೆ ನಮಗೆ ಈ ದೇವರಂದ್ರೆ ಇಷ್ಟ, ಇವರು ನನ್ನ ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಅಂತಿರ್ತಾರಲ್ಲ, ಅಂತ ಒಂದು ಮಂತ್ರವನ್ನು ಕೂಡ ನೀವು ಜಪ ಮಾಡ್ಬೋದು ಈ ಟೈಮಲ್ಲಿ. ಸೊ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಮ ಇದನ್ನ ತಗೊಳ್ಳಿ. ಈ ಥರ ಎಡಗಡೆಯಿಂದ ಶುರು ಮಾಡಿ ಬಲ ಮೂಗನ ಮುಚ್ಕೊಳ್ಳಿ. ನಿಧಾನವಾಗಿ ಎಷ್ಟು ದೀರ್ಘವಾಗುತ್ತೋ ಅಷ್ಟು ದೀರ್ಘವಾಗಿ ತಗೊಂಡು ಈ ಕಡೆ ಬಿಡೋದು. ಮತ್ತೆ ಬಲಗಡೆಯಿಂದ ತಗೊಂಡು ಎಡಗಡೆಯಿಂದ ಬಿಡೋದು, ಎಡಗಡೆಯಿಂದ ತಗೊಂಡು ಬಲಗಡೆಯಿಂದ ಬಿಡೋದು. ಹೀಗೆ 7 or 9 ಟೈಮ್ಸ್ ಮಾಡೋಣ. ಓಕೆನಾ? ಕೌಂಟ್ ಮಾಡ್ಕೊಳ್ಳಿ. ಈ ಕಡೆಯಿಂದ ತಗೊಂಡು ಈ ಕಡೆಯಿಂದ ಬಿಟ್ಟು, ಈ ಕಡೆಯಿಂದ ತಗೊಂಡು ಈ ಕಡೆ ಬಿಟ್ಟಾಗ 1 ರೌಂಡ್ ಆಗುತ್ತೆ. ಎಸ್, ಸ್ಟಾರ್ಟ್. ಇನ್ಹೇಲ್ ಶುರು ಮಾಡಿ. ಎಡ ಮೂಗಿನ ಹೊಳ್ಳೆಯಿಂದ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಬಲ ಮೂಗಿನ ಹೊಳ್ಳೆಯಿಂದ ಬಿಡಿ. ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ದೀರ್ಘವಾಗಿ ಎಡ ಮೂಗಿನ ಹೊಳ್ಳೆಯಿಂದ ಬಿಡಿ. ಹೀಗೆ
7 to 9 ಟೈಮ್ಸ್ ಅನ್ನ ಮಾಡಿ. ಎಸ್, ಇನ್ಹೇಲ್. ನಿಧಾನವಾಗಿ ಮಾಡಿ. 7 to 9 ಟೈಮ್ಸ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಎಸ್, ಇನ್ಹೇಲ್, ಇನ್ಹೇಲ್, ಇನ್ಹೇಲ್. ಆರಾಮಾಗಿ ಉಸಿರಾಟವನ್ನ ಮಾಡಿ. ಎಸ್, ಇನ್ಹೇಲ್. ನಿಧಾನವಾಗಿ ಬಲಮೂಗಿನ ಉಳ್ಳೆಯಿಂದ ಬಿಡಿ. ಬಲಮೂಗಿನ ಉಳ್ಳೆಯಿಂದ ತಗೊಂಡು ಎಡಮೂಗಿನ ಉಳ್ಳೆಯಲ್ಲಿ ಬಿಡಿ. ಓಕೆನಾ? ಡನ್. ಯಾರೆಲ್ಲ 7 ಟೈಮ್ಸ್ ಆಗಿದ್ದೀರಾ ಅವರು ಬೇಕಂದ್ರೆ ಇನ್ನೂ 2 ರೌಂಡ್ ಕೌಂಟ್ ಮಾಡಿ, ಇಲ್ಲ ಅಂದರೆ ರಿಲ್ಯಾಕ್ಸ್ ಮಾಡಿ ದೀರ್ಘವಾದ ಉಸಿರಾಟವನ್ನು ಕೂತ್ಕೊಂಡು ಆರಾಮಾಗಿ ಉಸಿರಾಟವನ್ನು ಮಾಡಿ. ಓಕೆ? ಎಸ್. ಈಗ ಆ ಊ ಮ ಅದನ್ನ ಇದು ಮಾಡೋಣ. ಕಣ್ಣುಗಳನ್ನು ತೆರಿಬೇಡಿ, ಹಾಗೆ ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ. ಆಮೇಲೆ ಓಂಕಾರವನ್ನ ಉಚ್ಚಾರಣೆ ಮಾಡೋಣ. ಇದು 3 ಬಾರಿ, ಅದು 3 ಬಾರಿ. ಆಜ್ಞಾಚಕ್ರದ ಬೀಜ ಮಂತ್ರ ಆ ಊ ಮ. ಎಸ್. ಈಗ ಯಾರ್ದೆಲ್ಲ ನಾಡಿ ಶೋಧನೆ ಅಥವಾ ಅನುಲೋಮ ವಿಲೋಮ 9 ಟೈಮ್ಸ್ 7 ಟೈಮ್ಸ್ ಆಗಿದೆ ಅವರು ಆ ಊ ಮ ಮತ್ತೆ ಓಂಕಾರವನ್ನ ಉಚ್ಚಾರಣೆಯನ್ನು ಮಾಡೋಣ. ಈಗ ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರಲಿ. ಕೈಯಲ್ಲಿ ಚಿನ್ಮುದ್ರೆ ಅಥವಾ ಯಾವ್ದಾದ್ರು ಒಂದು ಮುದ್ರೆನ ಹಾಕೊಳ್ಳಿ. ಜ್ಞಾನ ಮುದ್ರೆ, ಚಿನ್ಮುದ್ರೆ, ಕಶ್ಯಪ ಮುದ್ರೆ, ಪ್ರಾಣ ಮುದ್ರೆ ಯಾವುದಾದ್ರೂ ಹಾಕ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಂಡು ಕಣ್ಣುಗಳನ್ನು ಬಿಡಬೇಡಿ. ದೀರ್ಘವಾಗಿ ಉಸಿರನ್ನ ತಗೊಂಡು ಅ ಊ ಮಾಕಾರವನ್ನು ಹೇಳಬೇಕು. ಎಸ್, ಇನ್ಹೇಲ್ ತಗೊಳ್ಳಿ. ದೀರ್ಘವಾದ ಉಸಿರನ್ನ ತಗೊಳ್ಳಿ. ಆ ಎಸ್, ರಿಲೀಫ್. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಆ ಈ ಮಂತ್ರವನ್ನು ಹೇಳುವಾಗ ನಿಮ್ಮ ಪೂರ್ತಿ ಕಾನ್ಸಂಟ್ರೇಟ್, ನಿಮ್ಮ ಇಡೀ ಗಮನ 2 ಉಬ್ಬುಗಳ ಮಧ್ಯೆ ಇರಬೇಕು. ನಿಮ್ಮ ಗಮನ 2 ಉಬ್ಬುಗಳ ಮಧ್ಯೆ ಇಟ್ಟು ಈ ಮಂತ್ರವನ್ನು ಹೇಳಿ. ಎಸ್, ಇನ್ಹೇಲ್. ಇನ್ನೊಮ್ಮೆ ಉಸಿರನ್ನ ತಗೊಳ್ಳಿ. ನಿಮ್ಮ ಇಡೀ ಗಮನ 2 ಉಬ್ಬುಗಳ ಮಧ್ಯೆ ಇಟ್ಟು ಈ ಮಂತ್ರವನ್ನು ಪಠನೆ ಮಾಡಿ. ಓ ರಿಲೀಫ್ ಮಾಡ್ಕೊಳ್ಳಿ. ಈಗ ಓಂಕಾರವನ್ನು ಹೇಳೋಣ. ಓಂಕಾರ ಅಂದರೆ ಸಹಸ್ರ ಚಕ್ರ. ನಿಮ್ಮ ನೆತ್ತಿಯ ಮೇಲೆ ಗಮನ ಹೋಗಲಿ. ಈಗ ಇಡೀ ದೇಹದ ಗಮನ ನೆತ್ತಿಯ ಮೇಲೆ. ಅದು ಚಿಕ್ಕ ಮಗು ಹುಟ್ಟಿದಾಗ ಒಂದು ಸ್ಮೂತ್ ಪ್ಲೇಸ್ ಇರುತ್ತಲ್ವ, ಆ ಪ್ಲೇಸಿಗೆ ನಿಮ್ಮ ಗಮನ ಹೋಗಲಿ. ಸಹಸ್ರ ಚಕ್ರದ ಭಾಗ ಅದು, ಸಹಸ್ರ ಚಕ್ರ ಇರುವಂಥ ಜಾಗ. ಓಕೆ? ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಓ
ಎಸ್ ಇನ್ಹೇಲ್. ಓ. ಆ ಓಂಕಾರದ ಕಂಪನ ಇಡೀ ದೇಹವನ್ನು ಆವರಿಸ್ಕೋಬೇಕು. ನಿಮ್ಮ ಪೂರ್ತಿ ಗಮನ ಸಹಸ್ರ ಚಕ್ರ ನೆತ್ತಿಯ ಮೇಲೆ ಇರಬೇಕು. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರು ಬಿಡುವಾಗ ಓಂಕಾರವನ್ನ ಪಠಣೆ ಮಾಡಿ. ಎಸ್ ಇನ್ಹೇಲ್. ಓ. ಈಗ ಕಣ್ಣುಗಳನ್ನು ಬಿಡಬೇಡಿ. ಆರಾಮವಾಗಿ ದೇಹದಲ್ಲಿ ಯಾವುದೇ ಥರದ ಬಿಗಿತನವಿಲ್ಲದೆ ಆರಾಮಾಗಿ ಕೂತ್ಕೊಳ್ಳಿ. ಈಗ ನಾನು ಅಫರ್ಮೇಷನ್ ಅನ್ನು ಹೇಳ್ತೇನೆ, ಮನಿ ಮ್ಯಾನಿಫೆಸ್ಟೇಷನ್ ಮತ್ತು ಹೆಲ್ತ್ ಮ್ಯಾನಿಫೆಸ್ಟೇಷನ್ನ. ನೀವು ಅದರ ಕಲ್ಪನೆಯನ್ನು ಮಾಡ್ತಾ ಹೋಗಬೇಕು. ನಾನು ಹೇಳಿದಂಥ ಎಲ್ಲ ವಾಕ್ಯಗಳ ಕಲ್ಪನೆಯನ್ನು ಮಾಡ್ತಾ ಹೋಗಿ. ಈಗ ಕಣ್ಣುಗಳನ್ನು ತೆರೆಯಬೇಡಿ, ಹಾಗೆ ಕಣ್ಣು ಕ್ಲೋಸ್ ಆಗಿರಲಿ. ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ. ಈಗ ಕಲ್ಪನೆಯನ್ನು ಮಾಡಿ, ನೀವು ಒಂದು ಸಮುದ್ರದ ಕಿನಾರೆ ಅಥವಾ ಸಮುದ್ರದ ದಡದಲ್ಲಿ ಕೂತಿದ್ದೀರಿ ಅಥವಾ ಆರಾಮಾಗಿ ಮಲಗಿದ್ದೀರಿ. ಆ ಸಮುದ್ರದ ಅಲೆಗಳು ಬಂದು ನಿಮ್ಮ ಪಾದವನ್ನು ಸ್ಪರ್ಶ ಮಾಡ್ತಾ ಇದೆ. ನಿಮ್ಮ ಪಾದವನ್ನು ಸ್ಪರ್ಶ ಮಾಡ್ತಾ ಇದೆ. ಏನೋ ಒಂದು ಥರದ ಆನಂದ. ಆ ತಣ್ಣನೆ ನೀರು ಬಂದು ಕಾಲಿಗೆ ಬಡಿದಾಗ ಹೇಗಾಗತ್ತೆ ಆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ತಣ್ಣನೆ ಗಾಳಿ ಬೀಸ್ತಾ ಇದೆ. ಈಗಷ್ಟೇ ಸೂರ್ಯೋದಯ ಆಗ್ತಾ ಇದೆ. ಸೂರ್ಯನ ಬಂಗಾರದ ಕಿರಣಗಳು ಈಗಷ್ಟೇ ಭೂಮಿ ಮೇಲೆ ಬೀಳ್ತಾ ಇದೆ. ನಿಮ್ಮ ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ. ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ. ತಣ್ಣನೆಯ ಗಾಳಿ ಬೀಸ್ತಾ ಇದೆ, ಆರಾಮಾಗಿದೆ. ಆ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ನೀವು ಮರೆತೋಗಿದ್ದೀರಿ. ಅದೇ ರೀತಿ ಕೆಲವೊಂದು ಸಂಕಲ್ಪಗಳನ್ನು ಮಾಡ್ತಾ ಇದ್ದೀರಿ. ಅದೇನಪ್ಪ ಅಂದರೆ, ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆರೋಗ್ಯ, ಪ್ರೀತಿ ನಿಮ್ಮ ಸುತ್ತಮುತ್ತಲೂ ಇದೆ. ಸುತ್ತುವರೆದಿದೆ ಅಂದರೆ ನೀವು ಅದಕ್ಕೆ ತುಂಬ ಹತ್ತಿರದಲ್ಲಿದ್ದೀರಿ. ಅದನ್ನು ಫೀಲ್ ಮಾಡಿ. ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತಂದುಕೊಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಮತ್ತು ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ.
ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿವೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ಯು ಆರ್ ದಿ ಮನಿ ಮ್ಯಾಗ್ನೆಟ್. ನಾನು ಹಣವನ್ನು ಅಯಸ್ಕಾಂತದ ರೀತಿಯಲ್ಲಿ ಆಕರ್ಷಿಸುತ್ತಿದ್ದೇನೆ. ಅಷ್ಟು ಎನರ್ಜಿ ನನ್ನಲ್ಲಿ ಬಂದಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿದ್ದೇನೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿದ್ದೇನೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಹಾಗೆ ನನ್ನ ಆರೋಗ್ಯ ವೃದ್ಧಿಯಾಗುತ್ತಿದೆ. ದೇಹದಲ್ಲಿ ಹೊಸ ಚೈತನ್ಯ ಉಕ್ಕುತ್ತಿದೆ. ಪ್ರತಿದಿನ ಹೊಸ ಹೊಸ ಜೀವಕೋಶಗಳ ಉತ್ಪತ್ತಿಯಾಗುತ್ತಿದೆ. ಹೊಸ ಚೈತನ್ಯ ಬರುತ್ತಿದೆ. ಆರೋಗ್ಯದಲ್ಲಿ ತುಂಬ ವೃದ್ಧಿಯಾಗಿದ್ದೇನೆ. ಹಾಗೆ ಮನೆಯ ವಾತಾವರಣ ಚೆನ್ನಾಗಿ ಆಗಿದೆ. ನನ್ನ ಮನೆ ಸ್ವರ್ಗವಾಗಿದೆ. ನನ್ನ ಜೊತೆಯಲ್ಲಿರುವ ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸ್ಪಂದಿಸುತ್ತಾರೆ, ಅರ್ಥ ಮಾಡಿಕೊಳ್ತಾರೆ. ನನ್ನ ಜೊತೆಯಲ್ಲಿ ಪ್ರೀತಿ, ವಿಶ್ವಾಸ, ಗೌರವದಿಂದ ನಡ್ಕೋತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಂಥ ಒಂದು ಸಂಬಂಧ, ಇಂಥ ಒಂದು ಹಣಕಾಸಿನ ವ್ಯವಸ್ಥೆ, ಇಂಥ ಒಂದು ಆರೋಗ್ಯವನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ದೇವರಿಗೆ ಮತ್ತು ಯೂನಿವರ್ಸ್ಗೆ ಹಾಗೆ ಏಂಜಲ್ಸ್ಗೆ ಋಣಿಯಾಗಿರುತ್ತೇನೆ. ಆ ಫೀಲ್ ಮಾಡಿ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನ ಕಳಿಸುತ್ತಿದ್ದಾರೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಇನ್ಫಿನೈಟ್ ಅಬ್ಯಾಂಡನ್ನ ಕಳಿಸುತ್ತಿದ್ದಾರೆ. ಅಂತ್ಯವಿಲ್ಲದಷ್ಟು ಪ್ರಾಸ್ಪರಿಟಿ ಅಬ್ಯಾಂಡೆನ್ಸ್ ಅನ್ನು ನನ್ನ ಜೀವನಕ್ಕೆ ಕಳಿಸುತ್ತಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತೆ ಹಾಗೆ ಥ್ಯಾಂಕ್ ಯು ಹೇಳಿ. ಯೂನಿವರ್ಸ್ ನಿಮ್ಮ ಅತ್ಯುತ್ತಮ ಗೆಳೆಯನಾಗಿದ್ದಾನೆ. ಹಾಗಾಗಿ ನೀವೇನೇ ಕೇಳಿದ್ರೂ ಕೊಡುವಂಥ ಮನಸ್ಥಿತಿಯಿಂದ ಇರುವ ಕಾರಣ ನೀವು ನಿಮ್ಮ ಮನಸ್ಸು ಬಿಚ್ಚಿ ಹೇಳಿ. ನಿಮಗೆ ಇಷ್ಟ ಬಂದ ಹಾಗೆ ಥ್ಯಾಂಕ್ ಯು ಹೇಳಿ. ಕುಣಿದು ಕುಪ್ಪಳಿಸಿ ಹೇಳಿ, ಕಿರ್ಚಿ ಹೇಳಿ. ಐ ಆಮ್ ಫೈನಾನ್ಷಿಯಲಿ ಫ್ರೀ. ಯಸ್, ಆ ಜೋಶು ನಿಮ್ಮಲ್ಲಿ ಬರಬೇಕು. ಯಸ್, ಐ ಕ್ಯಾನ್ ಡೂ ಇಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂಥ ಒಂದು ಅದ್ಭುತವಾದ ಜೀವನ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ಕೃತಜ್ಞನಾಗಿರುತ್ತೇನೆ ಅಥವಾ ಕೃತಜ್ಞಳಾಗಿರ್ತೇನೆ ಅಂತ ಮನಸ್ಸು ಬಿಚ್ಚಿ, ಯಾವುದೇ ಥರದ ಡೌಟ್ ಇಲ್ಲದೆ, ಝೀರೋ ಡೌಟಲ್ಲಿ ಖುಷಿಯಾಗಿ ಮ್ಯಾಜಿಕ್ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ, ಮ್ಯಾಜಿಕ್ ಆಗ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಆಗೋಕ್ಕೆ ನೀವು ಅವಕಾಶವನ್ನು ಕೊಡ್ತಾ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಆ್ಯಂಡ್ ಡೂ ದ ಮ್ಯಾಜಿಕ್. ನನ್ನ ಜೀವನದಲ್ಲಿ ಪ್ರತಿ ದಿವಸ ಮಿರಾಕಲ್ಸ್ ಆಗ್ತಾ ಇದೆ, ಮ್ಯಾಜಿಕ್ ಆಗ್ತಾ ಇದೆ. ಅಂದುಕೊಂಡದಕ್ಕಿಂತ ಜಾಸ್ತಿ ಹಣ, ಆಸ್ತಿ, ಅಂತಸ್ತು ಬರ್ತಾ ಇದೆ. ಒಳ್ಳೆಯ ಜನರು ಪರಿಚಯ ಆಗ್ತಾ ಇದ್ದಾರೆ, ಒಳ್ಳೆ ಫ್ರೆಂಡ್ಶಿಪ್ ಆಗ್ತಾ ಇದೆ, ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇದೆ. ಐ ಆಮ್ ಟೋಟಲಿ ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಥ್ಯಾಂಕ್ ಯುನ ಹೇಳಿ. ಈಗ ನಿಧಾನವಾಗಿ ಥ್ಯಾಂಕ್ ಯು ಹೇಳ್ತಾ ಹೇಳ್ತಾ ಸಹಜ ಸ್ಥಿತಿಗೆ ಬನ್ನಿ. ಸಮುದ್ರದಿಂದ ಮನೆಗೆ ಬನ್ನಿ. ಎಸ್, ನಿಧಾನವಾಗಿ ಮನೆಗೆ ಬನ್ನಿ. ಈಗ ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ನಿಮ್ಮ ತಂದೆ ತಾಯಿ ಹಾಗೂ
ನೀವು ಗುರುಗಳು ಅಂತ ಯಾರನ್ನ ನೆನೆಸ್ಕೋತಿದ್ದೀರಿ ಅವರು ನಿಮ್ಮ ಕಣ್ಣ ಮುಂದೆ ನಿಂತಿದ್ದಾರೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹುಟ್ಟಿ ಬದುಕಿ ಸಮೃದ್ಧ ಜೀವನವನ್ನು ಸಾಧಿಸಿ ಹೋದಂಥ ಹಿರಿಯರು ಕೂಡ ನಿಂತಿದ್ದಾರೆ. ಅದೇ ರೀತಿ ನೀವು ವಾಸ ಮಾಡುವಂಥ ಗ್ರಾಮ ದೇವರು, ಗ್ರಾಮದಲ್ಲಿ ಏನು ದೇವರಿದ್ದಾರೆ ಅವರ ಕೂಡ ನಿಮ್ಮ ಎದುರುಗಡೆ ನಿಂತಿದ್ದಾರೆ. ಅದೇ ರೀತಿ ನಿಮ್ಮ ಮನೆಯವರು ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಿರತಕ್ಕಂಥ ಮನೆ ದೇವರು ಕೂಡ ನಿಂತಿದ್ದಾರೆ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶರಣಾಗತರಾಗಿ ನನ್ನ ಮುಂದಿನ ಜೀವನ ಅದ್ಭುತವಾಗಿರಲಿ. ಇಷ್ಟು ದಿವಸ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಕ್ಕೆ, ನನಗೆ ಸಹಾಯ ಮಾಡಿದ್ದಕ್ಕೆ, ನನ್ನ ಬೆನ್ನ ಹಿಂದೆ ನಿಂತು ನನ್ನನ್ನು ಗೈಡ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಹಾಗೆ ಆಶೀರ್ವಾದವನ್ನು ತಗೊಳ್ಳಿ. ಅವರು ಕೂಡ ಎಲ್ಲರೂ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನೀವೇನೇನು ಇಷ್ಟಪಡ್ತೀರಿ ಅದೆಲ್ಲ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಲಿ, ನಿಮಗೆ ಸಿಗಲಿ ಅಂತ ಹಸನ್ಮುಖರಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಒಳ್ಳೆಯ ಮನಸ್ಸಿಂದ ಅವರ ಆಶೀರ್ವಾದವನ್ನು ತಗೊಂಡು ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಿ ನಾನು ಒಳ್ಳೆ ರೀತಿಯಲ್ಲಿ ಮುಂದುವರಿತೇನೆ, ನನ್ನ ಜೀವನದಲ್ಲಿ ಸಾಧನೆ ಮಾಡಲು ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಂತ ದೃಢ ಸಂಕಲ್ಪವನ್ನು ಮಾಡ್ತಾ ನಿಧಾನವಾಗಿ 1 ನಿಮಿಷ ಅದನ್ನು ಫೀಲ್ ಮಾಡಿ. ನಿಮ್ಮ ಬಾಡಿಯಲ್ಲಿ ಆ ಪಾಸಿಟಿವ್ ಎನರ್ಜಿ ಬರಬೇಕು. ಆ ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡಿ. ಹೋಲ್ ಬಾಡಿ ಹಗೂರಾಗಿದೆ, ಮನಸ್ಸು ಶಾಂತವಾಗಿದೆ, ಹಗೂರವಾಗಿದೆ. ಯಾವುದೇ ಥರದ ಕಿರಿಕಿರಿ ಟೆನ್ಷನ್ ಇಲ್ಲ. ಐ ಆಮ್ ಟೋಟಲಿ ಫ್ರೀ. ನಾನು ತುಂಬ ಫ್ರೀ ಆಗಿದ್ದೇನೆ. ಫೈನಾನ್ಷಿಯಲಿ ಫ್ರೀ ಆಗಿದ್ದೇನೆ, ಆರೋಗ್ಯದಲ್ಲಿ ಫ್ರೀ ಆಗಿದ್ದೇನೆ, ಎಲ್ಲ ರೀತಿಯಲ್ಲೂ ನಾನು ಪರ್ಫೆಕ್ಟ್ ಆಗಿದ್ದೇನೆ ಅನ್ನೋ ಒಂದು ಎನರ್ಜಿಯನ್ನು ಪಾಸ್ ಮಾಡಿ ನಿಮ್ಮ ದೇಹದಲ್ಲಿ ಅದು ಕಂಪನನ ಹುಟ್ಟಿಸ್ಬೇಕು. ವಾವ್, ಇಷ್ಟು ಚೆನ್ನಾಗಿದ್ದೇನೆ ನಾನು ಅಂತ. ಎಸ್, ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡಿ ಆ ಬಿಸಿಯಾದ ಕೈಗಳನ್ನು ನಿಮ್ಮ ಕಣ್ಣು, ಕೆನ್ನೆ, ಗಲ್ಲದ ಮೇಲೆ ಸ್ಪರ್ಶ ಮಾಡಿ. ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ ಹೇಳಿ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಹ್ಯಾಂಡ್ಸಮ್, ಐ ಆಮ್ ಸ್ಟ್ರಾಂಗ್, ಐ ಕ್ಯಾನ್ ಡೂ ಎನಿಥಿಂಗ್. ಎಲ್ಲವನ್ನು ಮಾಡುವ ಸಾಧ್ಯತೆ ಇದೆ, ನಾನು ಮಾಡಬಲ್ಲೆ, ಮಾಡ್ತಾ ಇದ್ದೀನಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿ ಬರಬೇಕು. ಸೊ ಈಗ ನಿಧಾನವಾಗಿ 2 ಕರಗಳನ್ನು ನಿಮ್ಮ ಕಣ್ಣುಗಳ ಮುಂದೆ ತನ್ನಿ. ನಿಧಾನವಾಗಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಡ್ತಾ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ. ದೇವರ ದರ್ಶನವನ್ನು ಮಾಡಿ. ಹಾಗೆ ನಿಧಾನವಾಗಿ ಪಕ್ಕದಲ್ಲಿರುವಂಥ ನಿಮ್ಮ ನೀರಿನ ಲೋಟವನ್ನು ಇಟ್ಕೊಳ್ಳಿ. ನೀರಿನ ಲೋಟವನ್ನು ನಿಮ್ಮ ಕೈಯಲ್ಲಿ ತಗೊಳ್ಳಿ. ನೀರಿಗೆ ಹೇಳಿ, ಐ ಆಮ್ ಪರ್ಫೆಕ್ಟ್, ಐ ಆಮ್ ಪೀಸ್ಫುಲ್, ಐ ಆಮ್ ಸ್ಟ್ರಾಂಗ್. ಏನು ಬೇಕೋ ಅದೆಲ್ಲ ಹೇಳಿ ನೀರಿಗೆ. ಓಕೆನಾ? ಅದೇ ಥರ ನೀರಿಗೊಮ್ಮೆ ಏನು ಹೇಳಕ್ ಗೊತ್ತಾಗ್ತಿಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ. ಅದರ ಪಾಸಿಟಿವಿಟಿ, ಅದರ ಮಂತ್ರದ ಶಕ್ತಿ ನೀರಿಗೆ ಹೋಗಿ ಎನರ್ಜೈಸ್ ಆಗುತ್ತೆ ನೀರು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Thank you so much. I am strong, I am strong, I am strong, I am rich, I am rich, I am rich. I have abundance. ನನ್ನ ಹತ್ರ ತುಂಬ ಸಂಪತ್ತಿದೆ, ಅದೆಲ್ಲ ನೀನೇ ತಂದು ಕೊಟ್ಟಿರೋದು ಅಂತೇಳಿ. ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ಬ್ರಿಲಿಯಂಟ್. Thank you, thank you, thank you so much, and I love you, I love you, I love you. ನೀರಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ. ನೀರಿಗೆ ಸ್ಮರಣ ಶಕ್ತಿ ಇದೆ. ಎಲ್ಲ ಪಾಸಿಟಿವಿಟಿಯನ್ನು ಹೇಳ್ಕೊಳ್ಳುವಂಥ ಶಕ್ತಿ ನೀರಿಗಿದೆ. ಸೊ ಹಾಗಾಗಿ ನೀರನ್ನು ಯಾವಾಗಲೂ
ಆದಷ್ಟು ಎನರ್ಜೈಸ್ ಮಾಡಿ ಕುಡೀರಿ, ನೀರಿಗೆ ಶಕ್ತಿ ಕೊಟ್ಟು ಕುಡೀರಿ. ಓಕೆನಾ? ಈಗ ಆರಾಮಾಗಿ ಪ್ರೀತಿಯಿಂದ ನೀರನ್ನ ಸೇವನೆ ಮಾಡಿ. ಸೂಪರ್. ಓಕೆ, ಡನ್. ನೀರೆಲ್ಲ ಕುಡ್ದಾಯ್ತಾ? ನನ್ನ Yes. ಹೊಸೊಬ್ರು ಯಾರು ಬಂದಿದ್ದೀರಿ ಅಂತ ಹೇಳಿದೆ, ಯಾರು ಹೇಳಿಲ್ಲ. ಇಲ್ಲೊಬ್ರು ಅಶೋಕ್ ಸರ್ ಅಂತ ಯಾರೋ ಹೊಸ ಹೆಸರು ಕಾಣಿಸ್ತಾ ಇದೆ. ವೆಲ್ಕಮ್ ಟು ದಿ ಅವರ್ ಫ್ಯಾಮಿಲಿ ಸರ್. ಸಂಕಲ್ಪ ಸಿದ್ಧಿ ಫ್ಯಾಮಿಲಿಗೆ ನಿಮ್ಗೆ ಸ್ವಾಗತ. ಪ್ರತಿದಿನ ಕ್ಲಾಸಸ್ ನಡೀತಾ ಇರುತ್ತೆ, ಪ್ರತಿದಿನ ಅಟೆಂಡ್ ಮಾಡಿ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ನೀರನ್ನ ಎನರ್ಜೈಸ್ ಮಾಡಿ ಯಾರ್ಯಾರು ಕುಡಿತಿದ್ದೀರಾ? ಡೈಲಿ 3 ಇಂದ 4 ಸಾರಿ ನಾನು ನೀರಿಗೆ ಶಕ್ತಿಯನ್ನ ಕೊಡ್ತಾ ಇದ್ದೀನಿ. ನನ್ನ ಎಲ್ಲ ಫೀಲಿಂಗ್ಸ್ನ ನೀರಿಗೆ ತುಂಬಿ ಕುಡಿತಾ ಇದ್ದೀನಿ. ಯಾರಿದ್ದೀರಾ? ಅಶೋಕ್ ಸರ್, ಎಲ್ಲಿಂದ ನೀವು? ಗಿರಿಜಾಂಬ ಮೇಡಮ್. ಓಕೆ, ಗುಡ್, ಡನ್. ಆಮೇಲೆ ಚಂದ್ರು ಸರ್. ಓಕೆ. ನಮ್ಮಲ್ಲಿರುವಂಥ ನೆಗೆಟಿವಿಟಿ ಹೋಗ್ಬೇಕು ಅಂದರೆ ಪ್ರತಿ ದಿವಸ ಕುಡಿಬೇಕು, ಎನರ್ಜೈಸ್ ಮಾಡಬೇಕು. ಭಾಗ್ಯ ಮೇಡಮ್. ಓಕೆ. ಮಧ್ಯಾಹ್ನ ಎಲ್ಲ ಸಿಗುತ್ತಲ್ಲ ಟೈಮು, ನೀರು ಕುಡಿಯೋಕೆ ಮುಂಚೆ ಜಸ್ಟ್ ನಿಮ್ಮ ಫೀಲಿಂಗ್ಸ್ನ ಅದಕ್ಕೆ ಶೇರ್ ಮಾಡಿ, ಪಾಸಿಟಿವ್ ವರ್ಡ್ಸ್ನ ಹೇಳಿ ಅಷ್ಟೇ, ಬೇರೆ ಏನೂ ಅಲ್ಲ. ಕುಶಾಲ ಮೇಡಮ್, ಸುಜಾತ ಮೇಡಮ್. ಓ, ಎಲ್ಲರೂ ಕುಡಿತಾ ಇದ್ದೀರಾ, ವೆರಿ ಗುಡ್, ಡನ್. ಒಳ್ಳೇದು. ಒಂದೊಂದೇ ಅಭ್ಯಾಸ, ಹೊಸ ಅಭ್ಯಾಸ ಮಾಡ್ಕೋತಾ ಹಳೆ ಚಟಗಳೇನಂತೀವಿ ಅವನ್ನ ಬಿಡ್ತಾ ಬರ್ತೀವಿ. ಎಸ್. ಓಕೆ, ಈಗ ಮಯೂರ್ಮ ಮಾಡೋಣ. ಮಯೂರ್ಮ ಅಂದ್ರೆ ನನ್ನ ಕಡೆಯಿಂದ ವಿಶ್ವಶಕ್ತಿಗೆ ಪ್ರೀತಿಯ ನಮನ ಮತ್ತೆ ಶುಭಾಶಯಗಳು ಅಂತ ಪ್ರೀತಿಯಿಂದ ಹೇಳುವಂಥದ್ದು. ಅಂತ್ಯವಿಲ್ಲದ ಪ್ರೀತಿ ನಾನು ವಿಶ್ವಶಕ್ತಿಗೆ ಕೊಡ್ತಾ ಇದ್ದೇನೆ. ಅದಕ್ಕಿಂತ 10 ಪಟ್ಟು 100 ಪಟ್ಟು ನನಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ. ಎಸ್, ಯೂನಿವರ್ಸ್ಗೆ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಮಯೂರ್ಮಾ, ಯೂನಿವರ್ಸ್ನ ಫುಲ್ ಫ್ರೆಂಡ್ ಮಾಡ್ಕೊಂಬಿಡಿ. ನೀವೇನು ಕೇಳಿದ್ರು ಅವಾಗ ಇಮಿಡಿಯೇಟ್ ನಿಮಗೆ ದಾರಿ ತೋರಿಸ್ತಾ ಇರುತ್ತೆ. ಏನಾದ್ರು ಡೌಟ್ ಬಂದ ತಕ್ಷಣ ಹಿಂಗಲ್ಲ ಹಿಂಗೆ ಮಾಡುವಂತ ಒಂದು ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ಲವ್ ಯು ಯೂನಿವರ್ಸ್. ಈಗ ಮಾಡೋಣ. ತಥಾಸ್ತು. ನಿಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ ದೇವರ ಮತ್ತು ಯೂನಿವರ್ಸ್ನ ಹಾಗೂ ಹಿರಿಯರ ಆಶೀರ್ವಾದವಿದೆ. ತಥಾಸ್ತುವನ್ನ ಮಾಡ್ತಿದ್ದಾರೆ. ಅದೇ ರೀತಿ ನನಗೆ ಕೂಡ ಎಲ್ಲರೂ ಆಶೀರ್ವಾದವನ್ನ ಮಾಡಿ, ನಾನು ಮಾಡುವಂತ ಕೆಲಸದಲ್ಲೂ ಯಶಸ್ಸಿಗೆ ನಮ್ಮ ಸಂಕಲ್ಪ ಸಿದ್ಧಿ ಇನ್ನಷ್ಟು ಫೇಮಸ್ ಆಗಲಿ, ಎಲ್ಲರಿಗೂ ಅವಶ್ಯಕತೆ ಇರುವಂತ ಎಲ್ಲರಿಗೂ ನಾವು ತಲುಪಲಿ ಅಂತ ಆಶೀರ್ವಾದವನ್ನ ಮಾಡಿ. ಥ್ಯಾಂಕ್ ಯು. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ಇಂದಿನ ನಿಮ್ಮ ದಿನ ಅದ್ಭುತವಾಗಿದೆ, ಮಿರಾಕಲ್ ನಡೀತಾ ಇದೆ. ಎಲ್ಲರೂ ಅದನ್ನ ಫೀಲ್ ಮಾಡಿ ಆರಾಮಾಗಿರಿ, ಖುಷಿಯಾಗಿರಿ. ಎಲ್ಲರಿಗೂ ಆದಷ್ಟು ಬ್ಲೆಸ್ ಮಾಡಿ. ಚೆನ್ನಾಗಿರಿ 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 ಅಂತ ಹೇಳ್ತಾ ಇದ್ರೆ ಅದು 10 ಪಟ್ಟು ನಿಮ್ಗೆ ರಿಟರ್ನ್ ಆಗಿ ಚೆನ್ನಾಗಿರಿ ಚೆನ್ನಾಗಿರಿ ಅಂತ ಯೂನಿವರ್ಸ್ ನಿಮ್ಗೆ ಕೊಡುತ್ತೆ. ಓಕೆ, ಡನ್. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಎಸ್, ಈ ಒಳ್ಳೆ ಮನಸ್ಸಿಂದ ಹೇಳದೇನೆ ವರ್ಕ್ ಆಗೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಈಗ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ಬಿ ಹ್ಯಾಪಿ, ಡೋಂಟ್ ವರಿ. ಆರಾಮಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಎಲ್ಲರೂ. ಬಾಯ್.